ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮ ತಂದೆ ತಾಯಿಯನ್ನು ಸ್ಮರಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ದಿನಾಂಕ 23/4/2024 ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಅನೇಕ ವಿಚಾರಗಳನ್ನು ಮುರಳಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ನಮಗೆ ಸಂಪೂರ್ಣ ಜ್ಞಾನದ ಸಾರ ಅರ್ಥ ಮಾಡಿಸಿದ್ದಾರೆ. ಹಾಗಾಗಿ ಏನು ಆ ಉತ್ತರ ಇದೆ ಅದರ ಕುರಿತಾಗಿ ನಾವು ಇವತ್ತು ಸಂಕ್ಷಿಪ್ತವಾದ ಚಿಂತನೆ ಮಾಡೋಣ. ಏನಿದೆ ಉತ್ತರ? ವಾನಪ್ರಸ್ಥದಲ್ಲಿ ಹೋಗುವುದು ನಿಮ್ಮ ವಿದ್ಯೆಯಾಗಿದೆ, ವಾಣಿಯಿಂದ ದೂರ ಹೋಗುವುದು ಈ ವಿದ್ಯೆಯ ಸಾರವಾಗಿದೆ. ಪ್ರಶ್ನೆನೂ ಕೂಡ ಇದನ್ನೇ ಕೇಳಿದರು ಬಾಬಾರವರು. ಈ ಒಂದು ವಿದ್ಯೆಯ ಸಾರ ಏನಾಗಿದೆ ಎನ್ನುವಂಥ ಪ್ರಶ್ನೆಗೆ ಬಾಬಾರವರು ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ. ವಾನಪ್ರಸ್ಥದಲ್ಲಿ ಹೋಗುವುದು ನಮ್ಮ ವಿದ್ಯೆ, ವಾಣಿಯಿಂದ ದೂರ ಹೋಗುವುದು ಈ ವಿದ್ಯೆಯ ಸಾರ. ವಿದ್ಯೆ ಯಾವುದು ಓದ್ತಾ ಇದ್ದೀವಿ ಅದರ ಸಾರ ಏನು? ಇದನ್ನು ಭಾಳ ಕ್ಲಿಯರ್ ಆಗಿ ಮತ್ತು ಸಂಕ್ಷಿಪ್ತವಾಗಿ ಸರಳವಾಗಿ ತಿಳಿಸಿಬಿಟ್ಟಿದ್ದಾರೆ ಬಾಬಾರವರು. ಯಾಕೆ ನಾನು ಪ್ರತಿದಿನ ಈ ಪ್ರಪಂಚದಿಂದ, ಶಬ್ದದಿಂದ, ಸಂಕಲ್ಪದಿಂದ ದೂರವಾಗಿ ಬೀಜದಲ್ಲಿ ಇರಲಿಕ್ಕೆ, ಸಾಕ್ಷಿಯಾಗಿರಲಿಕ್ಕೆ ಅಷ್ಟೊಂದು ಫೋರ್ಸನ್ನು ಮಾಡ್ತೇನೆ ಮತ್ತು ನನ್ನ ಚಿಂತನೆಗಳು ಪೂರ್ತಿಯಾಗಿ ಆ ಸಾರದ ಕಡೆಗೇ ಯಾಕೆ ತಗೊಂಡೋಗ್ತೀನಿ ಅನ್ನೋದಕ್ಕೆ ಇವತ್ತು ಬಾಬಾರವರು ತಿಳಿಸ್ತಾ ಇದ್ದಾರೆ. ಯಾಕಂದರೆ ಯಾರೋ ಒಬ್ಬರು ಮೊನ್ನೆ ಕೇಳ್ತಾ ಇದ್ದರು, ಅಣ್ಣವರೇ ಎಷ್ಟೊಂದು ಜ್ಞಾನದ ಪಾಯಿಂಟ್ಸ್ಗಳಿದೆ, ಬೇರೆ ಬೇರೆ ವಿಚಾರಗಳಿದೆ, ಆದರೆ ನೀವು ಇದು ಒಂದೇ ವಿಚಾರದ ಕುರಿತಾಗಿ ಸಾಕಷ್ಟು ಮುರಳಿಯಲ್ಲಿ ಇದನ್ನೇ ಒತ್ತಿ ಒತ್ತಿ ಹೇಳ್ತಿರಲ್ವಾ, ಯಾಕೆ ಬೇರೆ ಬೇರೆ ಪಾಯಿಂಟ್ಸು ಕೂಡ ತಿಳಿಸಬಹುದಲ್ವಾ ಅಂತ. ಯಾಕಂದರೆ ಈ ಒಂದು ಸತ್ಯತೆ ನನಗೆ ಗೊತ್ತಿದೆ, ಈ ಒಂದು ಸೂಕ್ಷ್ಮತೆ ನನಗೆ ಅರ್ಥ ಆಗೋಗಿದೆ. ಏನು? ಕಂಪ್ಲೀಟಾಗಿ ನಮ್ಮ ವಿದ್ಯೆಯ ಸಾರ ಇರುವಂಥದ್ದು ಅಥವಾ ನಮ್ಮ ವಿದ್ಯೆನೇ ಆಗಿದೆ ಈ ಪ್ರಪಂಚವನ್ನು ಮರೆಯುವಂಥದ್ದು. ಈ ಶಬ್ದದಿಂದ, ಸಂಕಲ್ಪದಿಂದ ಅತೀತ ಆಗುವಂಥದ್ದು, ಬಹಳ ದೂರದಲ್ಲಿ ಹೋಗುವಂಥದ್ದು, ಈ ಲೋಕವನ್ನೇ ಬಿಟ್ಟು ಹೋಗುವಂಥದ್ದು, ಈ ಲೋಕದ ನೆನಪಿನ ಒಂದು ಕುರುಹು ಕೂಡ ಇಲ್ಲದಂತೆ ನಾವಾಗುವುದು, ಇದನ್ನೇ ಕರ್ಮಾತೀತ, ಸಂಕಲ್ಪಾತೀತ, ಶಬ್ದಾತೀತ ಆಗೋದು ಅಂತ ಕರೀತಾರೆ. ಯಾವ ಮನುಷ್ಯನಿಗೆ ಬೀಜ ಅಥವಾ ಸಾರ ಅರ್ಥ ಆಗಿಬಿಡುತ್ತೋ ಆ ಮನುಷ್ಯ ಮತ್ತೆ ವಿಸ್ತಾರಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಮತ್ತು ಬೇರೆಯವರನ್ನು ಕೂಡ ಆ ವಿಸ್ತಾರದಲ್ಲಿ ಸುತ್ತುವರಿಸಿಬಿಟ್ಟು ಮೋಜು ತಗೊಳ್ಳುವಂಥ ಪ್ರಯತ್ನನೂ ಕೂಡ ಆತ ಮಾಡೋದಿಲ್ಲ.
ವಿಸ್ತಾರ ಏನಿದೆ, ಬೇಕಾದಷ್ಟು ಪಾಯಿಂಟ್ಸ್ಗಳಿದೆ. ಯಾರಿಗೆ? ಹೊಸಬರಿಗಿದೆ. ಆತ್ಮದ ಒಂದು ಪಾಠ, ಪರಮಾತ್ಮದ 2ನೇ ದಿನದ ಪಾಠ, 3 ಲೋಕದ 3ನೇ ದಿನದ ಪಾಠ, 4ನೇ ಪಾಠದಲ್ಲಿ 4 ಯುಗಗಳ ಪಾಠ ಮುಗೀತು. ಅಂದರೆ ಉದ್ದೇಶ ಏನು? ಮೊದಲನೇ ಪಾಠ ನಾನು ಆತ್ಮ ಅಂತ ತಿಳಿಸೋದು, 2ನೇದು ಪರಮಾತ್ಮ ನಿಮ್ಮ ತಂದೆ, ನೀನು ಪರಮಾತ್ಮನ ಮಗು, ಭಕ್ತ ಭಗವಂತ ಅಲ್ಲ, ನೀವಿಬ್ಬರು ತಂದೆ ಮಕ್ಕಳು ಅಂತ ತಿಳಿಸುವಂಥ ಸಂಬಂಧವನ್ನು ಗಟ್ಟಿಗೊಳಿಸುವಂಥದ್ದು. 3ನೇದು ಇದು ಯಾವುದು ನಿನ್ನದಲ್ಲ, ನಿನ್ನ ಮನೆ ಮೇಲಿದೆ ಮತ್ತು ಈಗ ಅಲ್ಲಿಗೆ ಹೋಗಬೇಕು ಅನ್ನುವಂಥ 3 ಲೋಕದ ಪರಿಚಯ ನನಗೆ ಸಿಕ್ಕಿದೆ. ಇದಷ್ಟೇ ನಂದು. ಇನ್ನು 4ನೇದ್ದು ಏನನ್ನೋದ್ಲಿ, ಸಾಕಾರ ಪ್ರಪಂಚದಲ್ಲಿ ಸತ್ಯುಗ ಹೆಂಗೆ, ತ್ರೇತ ಹೆಂಗೆ, ದ್ವಾಪರ ಹೆಂಗೆ, ಕಲಿಯುಗ ಹೆಂಗೆ, ವಿನಾಶ ಹೆಂಗೆ, ಸಂಗಮ ಹೆಂಗೆ, ಅದರ ಬಗ್ಗೆ ವಿಚಾರಗಳಿದೆ ಸಾಕಷ್ಟು. ಸತ್ಯುಗದ ವೆರೈಟಿ ಬೇರೆ, ತ್ರೇತಾದ ವೆರೈಟಿ ಬೇರೆ, ದ್ವಾಪರದ ವೆರೈಟಿ ಬೇರೆ, ಕಲಿಯುಗದ ಒಂದು ಲಕ್ಷ್ಯ ಬೇರೆ. ಪಾತ್ರಗಳು ಹೆಂಗೆ ಸತೋರಜ ತಮೋದಲ್ಲಿ ಬರುತ್ತೆ, ಅದಕ್ಕೆ ಹೆಂಗೆ ಒಂದೊಂದು ಯುಗದಿಂದ ಒಂದೊಂದಕ್ಕೆ ಹೆಂಗೆ ಲಿಂಕ್ ಇದೆ, ಪ್ರತಿಯೊಂದು ಪಾತ್ರದ ಜನ್ಮ ಜನ್ಮಾಂತರದ ಲಿಂಕ್ ಹೆಂಗಿದೆ, ಒಂದು ಕರ್ಮ ಫಿಲಾಸಫಿ ಅಂತ ಏನು ಕರಿತೀವಿ, ಆ ಲಿಂಕ್ ಚೈನ್ ಸೀನಿಂದ ಸೀನಿಗೆ, ಸೀನಿಂದ ಸೀನಿಗೆ ಹೆಂಗೆ ಲಿಂಕ್ ಇರುತ್ತೋ ಒಂದು ಫಿಲಮ್, ಒಂದು ನಾಟಕದಲ್ಲಿ ಆ ರೀತಿಯಾದಂಥದ್ದು. ಅದು ಬಿಟ್ಟರೆ ಇಲ್ಲಿ ಮತ್ತೆ ಪಂಚತತ್ವಗಳು, ಆ ಪಂಚತತ್ವಗಳ ಒಂದು ಸಿದ್ಧಾಂತ, ಆ ಪಂಚತತ್ವಗಳ ಒಂದಷ್ಟು ನಿಯಮ, ಅದು ಏನೆಲ್ಲ ಸಮಯ ಅನುಸಾರವಾಗಿ ಇಲ್ಲಿ ಯಾವ ರೀತಿ ಪರಿವರ್ತನೆಗೊಳ್ಳುತ್ತೆ, ಆ ಒಂದು ಸಿಸ್ಟಮು, ಇದೆಲ್ಲವೂ ಕೂಡ ಇದೆ ಇಲ್ಲಿ. ಇದೆಲ್ಲವೂ ಕೂಡ ಸಾಕಾರ ಪ್ರಪಂಚದಲ್ಲಿ ನಡೆಯುವಂತಹ, ಈಗ ಆಲ್ರೆಡಿ ಇರುವಂತಹ ನಿಯಮಗಳು ಮತ್ತು ಸತ್ಯಾಂಶಗಳು. ಈ ಲೋಕವನ್ನು ನಾವು 5000 ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. ಸೂರ್ಯ ಚಂದ್ರ, ಹಗಲು ರಾತ್ರಿ, ಮಳೆಗಾಲ ಚಳಿಗಾಲ ಬೇಸಿಗೆಗಾಲ, ಅನೇಕ ಸಂವತ್ಸರಗಳು, ಅನೇಕ ಜನ್ಮಗಳು, ಅನೇಕ ಯುಗಗಳು, ಈ ಪರಿವರ್ತನೆ ಪುನರಾವರ್ತನೆ ನೋಡ್ತಾ ಬಂದಿರೋರು ನಾವು. ಪ್ರಾಕ್ಟಿಕಲ್ ಆಗಿ ಕಣ್ಣಿಂದ ನೋಡಿದೀವಿ, ಕಿವಿಯಿಂದ ಕೇಳಿದೀವಿ, ಅನುಭವಿಸಿದೀವಿ. ಈಗ ಲಾಸ್ಟಲ್ಲಿ ಬಂದು ನಿಂತ್ಕೊಂಡು ಎಲ್ಲ ಮುಗಿಸಿಬಿಟ್ಟಿದ್ದೀವಿ ನಾಟಕ. ಈಗ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾ ನಾವು? ಸತ್ಯುಗ ಹಿಂಗಿತ್ತಂತೆ, ತ್ರೇತಾಯುಗ ಹಂಗಿತ್ತಂತೆ, ದ್ವಾಪರದಲ್ಲಿ ಹಿಂಗಾಯ್ತಂತೆ, ಕಲಿಯುಗದಲ್ಲಿ ಹಿಂಗಿತ್ತಂತೆ, ವಿನಾಶ ಹಂಗಾಗತ್ತಂತೆ, ಏನಿದೆ ಅಂತೆ 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 ಅಂತ ತಾನೇ ನಾವು ಮಾತಾಡಬೇಕು. ಯಾಕಂದ್ರೆ ನಾವು ನೋಡಿ ಬಿಟ್ಟು ಬಂದಿರೋದು ಅದೆಲ್ಲ. ನಮಗೆ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಯೂ ಕೂಡ ಪರಿಚಯ ಇರುವಂಥದ್ದೇ ಸತ್ಯುಗದಿಂದ ಹಿಡ್ಕೊಂಡು ಇಲ್ಲಿಯ ತನಕನೂ. ನಾನು ಒಂದೊಂದು ಹೆಜ್ಜೆ ಇಟ್ಕೊಂಡು ಇಲ್ಲಿಗೆ ಬಂದಿರೋದು. ಯಾರು ನನ್ನ ಐ ಜಂಪ್ ಮಾಡಿಸಿಲ್ಲ, ಲಾಂಗ್ ಜಂಪ್ ಮಾಡಿಸಿಲ್ಲ, ಯಾರೋ ಕರ್ಕೊಂಡು ಬಂದು ಒಮ್ಮೆಲೆ ಡೈರೆಕ್ಟ್ ಇಲ್ಲಿ ಬಿಟ್ಟಿಲ್ಲ ನನ್ನ. ಬೇರೆಯವರು ಯಾರು ಡೈರೆಕ್ಟಾಗಿ ಇಲ್ಲಿ ಕಲಿಯುಗಕ್ಕೆ ಬಂದಿದ್ದಾರೋ ಅವರಿಗೆ ಅದನ್ನು ತಿಳ್ಕೊಳ್ಳುವ ಅವಶ್ಯಕತೆ ಮತ್ತು ಅನಿವಾರ್ಯತೆಯೂ ಇಲ್ಲ. ಯಾವುದು ನಾನು ಎಲ್ಲವನ್ನ ದಾಟ್ಕೊಂಡು ಬಂದೀನಿ ಅದ್ರ ಕುರಿತು ನಾನು ಚಿಂತನೆ ಮಾಡೋದು ಅವಶ್ಯಕತೆ ನನಗಿಲ್ಲ. ಮಾಡ್ಬೋದು, ಟೈಮ್ ಪಾಸ್ ಮಾಡಲಿಕ್ಕೆ ಸತ್ಯುಗದ ಬಗ್ಗೆ ಮಾತಾಡ್ಬೋದು, ಅಲ್ಲಿನ ಊಟ ತಿಂಡಿ ಬಗ್ಗೆ ಮಾತಾಡ್ಬೋದು, ಅಲ್ಲಿನ ಉಡುಪುಗಳ ಬಗ್ಗೆ ಮಾತಾಡ್ಬೋದು, ಅಲ್ಲಿನ ಭಾಷೆ ಬಗ್ಗೆ ಮಾತಾಡ್ಬೋದು, ಅಲ್ಲಿನ ಕಲೆಗಳ ಬಗ್ಗೆ ಮಾತಾಡ್ಬೋದು, ಅಲ್ಲಿನ ಒಂದು ಎಂಜಾಯ್ಮೆಂಟ್ ಬಗ್ಗೆ ಮಾತಾಡ್ಬೋದು, ಅಲ್ಲಿಯ ಖುಷಿಯ ಬಗ್ಗೆ ಮಾತಾಡ್ಬೋದು, ಅಲ್ಲಿಯ ಪ್ರಕೃತಿಯ ಬಗ್ಗೆ ಮಾತಾಡ್ಬೋದು. ಅರೆ, ಮಾತಾಡಬೇಕು ಅಂತ ಇದ್ದರೆ ಸಾಕಷ್ಟು ವಿಷಯಗಳಿದೆ. ಕಲಿಯುಗದಲ್ಲೂ ಮಾತಾಡ್ಬೋದು, ಸಂಗಮ ಯುಗದಲ್ಲೂ ಸಾಕಷ್ಟು ಮಾತಾಡ್ಬೋದು, ವಿನಾಶದ ಬಗ್ಗೆನೂ ಮಾತಾಡ್ಬೋದು. ವಾಟ್ ಈಸ್ ದ ಯೂಸ್? ಟೈಮ್ ಪಾಸ್ ಆಗತ್ತೆ ಅಷ್ಟೆ. ಒಂದು ನೋಡಿ ಬಂದಿರುವ ಸಿನಿಮಾವನ್ನು ಮತ್ತೆ ಮತ್ತೆ ಅದರದ್ದು ಮಾತಾಡ್ತಾ ಇದ್ದೀವಿ ಯಾಕೆ ಅಂತಂದಾಗ ಸುಮ್ಮನೆ ಮೆಲುಕು ಹಾಕ್ಕೊಂಡು ಖುಷಿ ಪಡ್ತೀವಿ, ಇಲ್ಲಾಂದ್ರೆ ಒಂದು ಥರ ಟೈಮ್ ಪಾಸ್ ಮಾಡಲಿಕ್ಕೆ ಅಷ್ಟೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗದರಲ್ಲಿ ಖುಷಿ ಇರ್ಬೋದು, ಮಜಾ ಅನ್ನಿಸ್ಬೋದು, ಅನ್ನಿಸ್ಬೇಕು ಕೂಡ. ಯಾವಾಗ, ಯಾವ ಸ್ಟೇಜಲ್ಲಿ ಅನ್ನಿಸ್ಬೇಕು? ಆರಂಭದಲ್ಲಿ.
ಯಾರೋ ಇವತ್ತು ಜ್ಞಾನಕ್ಕೆ ಬಂದು ಬಿಟ್ಟಿದ್ದಾರೆ, ಅತಿ ದುಃಖದ ಪ್ರಪಂಚದಿಂದ ಇವತ್ತು ಬಂದು ಬಿಟ್ಟಿದ್ದಾರೆ. ಅವರಿಗೆ ಜೀವನನೇ ಮುಗಿದೋಗಿತ್ತು ಅಂದ್ಕೊಂಡು ಬಿಟ್ಟಿದ್ರು, ಭಗವಂತನ ಬಗ್ಗೆ ಎಲ್ಲ ನಂಬಿಕೆ ಕಳ್ಕೊಂಡು ಬಿಟ್ಟಿದ್ರು. ಈ ಜಗತ್ತು ಬಹಳ ಅನ್ಯಾಯ ಅಂತ ಜಗತ್ತಿನ ಮೇಲೆ ಶಾಪ ಹಾಕ್ತಾ ತಮ್ಮ ಜೀವನ ಮುಗಿದೋಯ್ತು ಅನ್ನುವಂಥ ಒಂದು ಭಯ, ಚಿಂತೆ, ದುಃಖ, ಅಶಾಂತಿ, ದುಗುಡ, ಚಂಚಲದಲ್ಲಿ ಇರುವಂಥವರಿಗೆ ಮೊದಲನೇ ದಿನ ಒಂದಷ್ಟು ಆತ್ಮದ ಬೂಟಿಯನ್ನು, ಆತ್ಮದ ಸಂಜೀವಿನಿಯ ಸ್ಮೃತಿಯನ್ನು ಕೊಟ್ಟು, ಎರಡನೇ ದಿನ ಪರಮಾತ್ಮನ ಪರಿಚಯ, ಮೂರನೇ ದಿನ ಮೂರು ಲೋಕದ ಪರಿಚಯ ಕೊಟ್ಟು, ನಾಲ್ಕನೇ ದಿನದಲ್ಲಿ ಇಲ್ಲ, ನೀವು ಯೋಚನೆ ಮಾಡಬೇಡಿ, ಇನ್ನೇನು ಈ ಎಲ್ಲ ದಿನಗಳು ಮುಗಿದೋಗೋದಿದೆ, ಇನ್ನು ಉಳಿದಿರೋದು ಸ್ವಲ್ಪ ಕೊನೆಯ ಪುಟದಲ್ಲಿ ನಾವಿದ್ದೀವಿ, ಇದು ಒಂದು ಪೇಜ್ ಸಹನೆ ಮಾಡಿಕೊಂಡು ತಿರುವು ಹಾಕಿದರೆ ಬರೋದೇ ಸುವರ್ಣ ಯುಗ, ಸತ್ಯಯುಗ. ಯಾವುದೆಲ್ಲ ನೀವು ಭಗವಂತನಲ್ಲಿ ಕೇಳ್ತೀರಿ, ನನಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಶರೀರ, ಒಳ್ಳೆಯ ಸಂಬಂಧ, ಒಳ್ಳೆಯ ಮನೆತನ, ಒಳ್ಳೆಯ ಜನ, ಒಳ್ಳೆಯ ಪ್ರಕೃತಿ, ಒಳ್ಳೆಯ ಊಟ, ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕು, ಒಳ್ಳೆಯ ನೀರು, ಎಲ್ಲ ಒಳ್ಳೆಯದು 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 ಅಂತ ಏನು ಕೇಳ್ತೀರಿ ಅದೆಲ್ಲವೂ ಇರುವಂಥ ಸುಂದರವಾದ ಯುಗ, ಸತ್ಯಯುಗ. ಇನ್ನೇನು ಕಣ್ಣು ಮುಚ್ಚೆ ಕಣ್ಣು ತೆರೆಯೋದ್ರೊಳಗಡೆ ಆರಂಭ ಆಗತ್ತೆ ಅನ್ನುವಂಥ ಖುಷಿ. ಯಾಕಂದರೆ ಇಲ್ಲಿಯ ತನಕ ಯಾವುದೊಂದು ಒಳ್ಳೆಯದನ್ನು ಕೇಳಲಿಕ್ಕೆ ಅವರಿಗೆಲ್ಲೂ ಅವಕಾಶನೇ ಇರಲಿಲ್ಲ. ಆದರೆ ಇವತ್ತು ನಮ್ಮ ಹತ್ರ ಸಾಕಷ್ಟು ಸ್ವಾರ್ಥಗಳಿದೆ ಅವರಿಗೆ ಕೊಡಲಿಕ್ಕೆ. ಆ ಸತ್ಯುಗದ ಬಗ್ಗೆ ಹೇಳಿ ಅವರನ್ನು ಖುಷಿಪಡಿಸಿ, ಅಲ್ಲಿ ಎಲ್ಲ ವಿಸ್ತಾರವನ್ನು ತಿಳಿಸಿ ಅವರ ಮನಸ್ಸಿಗೆ ಒಂದಷ್ಟು ಆನಂದವನ್ನು ಉಂಟು ಮಾಡಿದರೆ ಓಕೆ, ಅದಕ್ಕೆ ಅವಶ್ಯಕತೆ ಇದೆ ಮತ್ತು ಅನಿವಾರ್ಯನೂ ಕೂಡ. ನಮಗೂ ಕೂಡ ಆ ಖುಷಿ ಆಗಬೇಕು ಆರಂಭದಲ್ಲಿ. ಓಹೋ, ಇನ್ನೇನು ಮುಗಿತಾ ಇದೆ ಇದೆಲ್ಲ ಕಷ್ಟದ ದಿನಗಳು, ಇನ್ನೇನಿದ್ರೂ ಕೂಡ ಒಳ್ಳೆಯ ದಿನಗಳ ಆರಂಭ ಆಗೋದಿದೆ. ಆ ನಶೆ ಏರುತ್ತೆ ಆ ಒಂದು ಸತ್ಯುಗದ ವಿಚಾರಗಳನ್ನು ಕೇಳೋದ್ರಿಂದ ಮತ್ತು ಮಾತನಾಡೋದ್ರಿಂದ. ಸರಿ, ಆ ನಶೆಯಲ್ಲಿನೇ ನಾವು ಇಲ್ಲಿನ ಶ್ರೀಮತವನ್ನು ಫಾಲೋ ಮಾಡಬೇಕು, ಇಲ್ಲಿನ ಜ್ಞಾನವನ್ನು ತಿಳ್ಕೊಳ್ಬೇಕು, ಇಲ್ಲಿಯ ಒಂದು ಸಂಘದಲ್ಲಿ ಬರಬೇಕು, ಈ ಪರಿವಾರದವರ ಜೊತೆ ಇರಬೇಕು, ದಿನಾಲು ಯೋಗ ಮಾಡುವ ಯೋಗಿ ಆಗಬೇಕು, ನನ್ನ ಜೀವನ ಯೋಗ ಜೀವನ ಆಗಬೇಕು ಅಂತ ಪರಿವರ್ತನೆ ಮಾಡಿಕೊಳ್ಳುವಂತಹ ಒಂದು ದೃಢ ಸಂಕಲ್ಪವನ್ನು ಮಾಡುತ್ತೇವೆ. ಈ ಹಳೆಯ ಪ್ರಪಂಚದ ಹಳೆಯ ದುಃಖ, ನೋವು, ಅಶಾಂತಿಗಳಲ್ಲಿದ್ದವರಿಗೆ ಒಂದಷ್ಟು ಖುಷಿಯ ಸತ್ಯಯುಗದ ವಿಚಾರಗಳನ್ನು ತಿಳಿಸಿ ಒಂದಷ್ಟು ಖುಷಿಪಡಿಸಿ, ಸದಾ ನಶೆ ಒಳಗಡೆ ಒಂದಷ್ಟು ದಿನಗಳ ಕಾಲ ಅವರನ್ನು ಹಳೆಯ ಜಗತ್ತನ್ನು ಮರೆಸಲಿಕ್ಕೆ ಅದು ಉಪಯೋಗ ಮತ್ತು ಸಹಾಯಕಾರಿ ಆಗತ್ತೆ ಅಂತಲೇ ಬಾಬಾರವರು ಆಗಾಗ ಮುರುಳಿಯಲ್ಲಿ ಮತ್ತೆ ಸತ್ಯುಗದ ಒಂದು ನಶೆಯನ್ನು ತುಂಬತಾನೆ ಇರ್ತಾರೆ. ಓಕೆ, ನಾವು ಗಟ್ಟಿಯಾದ್ವಿ, ನಾವು ದೃಢ ಪ್ರತಿಜ್ಞೆಯನ್ನು ಮಾಡಿದ್ವಿ, ನಾವು ಈ ಶ್ರೀಮತದ ಅನುಸಾರ ಬಾಬಾರವರ ಮಾರ್ಗದಲ್ಲಿ ನಡೀತಾ ಇದ್ದೀವಿ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಆ ಸತ್ಯುಗದ ನಶ, ಸತ್ಯುಗದ ಪದವಿ, ಸತ್ಯುಗದ ಆ ಒಂದು ಸುಂದರವಾದ ನೋಟ, ದೃಶ್ಯ ಕಣ್ಣು ಮುಂದೆ ಸುತ್ತಾನೇ ಇರುತ್ತೆ. ನಾನಲ್ಲಿ ಇರ್ತೀನಿ, ನಾನಲ್ಲಿ ಊಟ ಮಾಡ್ತೀನಿ, ನಾನಲ್ಲಿ ಉಡ್ತೀನಿ, ನಾನಲ್ಲೇ ಹಂಗಿರಬಹುದು, ಹಿಂಗಿರಬಹುದು. ಈ ಒಂದು ಕಲ್ಪನಾ ಲೋಕದಲ್ಲಿ ಒಂದಷ್ಟು ಈ ಹಳೆಯ ಪ್ರಪಂಚದ ದುಃಖದಿಂದ ದೂರ ಆಗಲಿಕ್ಕೆ ಅದು ಸಹಕಾರಿ ಮಾಡಿ ನಮ್ಮನ್ನು ಒಂದಷ್ಟು ಮರೆಸಿ ನಾವು ಹಗುರವಾಗುವಂತೆ ಮಾಡುತ್ತೆ. ಸರಿ, ಆದರೆ ಅಷ್ಟೇ ಅಲ್ಲ ಜ್ಞಾನದ ಉದ್ದೇಶ ಮತ್ತು ಜ್ಞಾನದ ಲಕ್ಷ್ಯ. ಆ ಖುಷಿ ತಾತ್ಕಾಲಿಕವಾಗಿ ಬಿಡುತ್ತೆ. ಯಾಕಂದರೆ ಮುಂದೆ ಘನಘೋರ ಇಲ್ಲಿ ದೃಶ್ಯಗಳು ಬಂದಾಗ ನಾವು ಸತ್ಯುಗವನ್ನು ಎಷ್ಟೇ ನೆನೆಸ್ಕೊಂಡು ಖುಷಿ ಪಡೋದಿದ್ರು, ಆದರೆ ವರ್ತಮಾನ ಈ ರೀತಿ ಘನಘೋರ ಆಗಿರುವುದನ್ನು ತಡ್ಕೊಳ್ಳುವ ಶಕ್ತಿ ಬರೋದು ಬರೀ ಸತ್ಯುಗದ ಸ್ಮೃತಿಯಿಂದ ಮತ್ತು ಕೆಲವೊಂದಷ್ಟು ಖುಷಿ ಕೊಡುವ ಮಾತುಗಳಿಂದ ಸಾಧ್ಯ ಆಗೋದಿಲ್ಲ ಅನ್ನುವುದು ಸತ್ಯ. ಹಾಗಾದರೆ ಏನು ಮಾಡಬೇಕು? ನಾವು ನಮ್ಮನ್ನು ಏನು ನಮಗೆ ಸ್ಮೃತಿ ಪರಮಾತ್ಮ ಕೊಟ್ಟಿದ್ದಾರೆ ಆ ಸ್ಮೃತಿ ಸ್ವರೂಪರನ್ನಾಗಿ ಇಟ್ಟುಕೊಳ್ಬೇಕು. ಅದಕ್ಕಾಗಿ ಪ್ರಾಮಾಣಿಕ ಅಭ್ಯಾಸವನ್ನು ಮಾಡಬೇಕು, ಯೋಗಕ್ಕಾಗಿ ಸಮಯವನ್ನು ಮೀಸಲಿಡಬೇಕು, ಆತ್ಮಾಗಿ ಪರಮಾತ್ಮನ ನೆನಪಲ್ಲಿ ಮುಳುಗಬೇಕು ಮತ್ತು ಧಾರಣೆಗಳನ್ನು ಇಟ್ಟುಕೊಂಡು ಯೋಗಿ ಜೀವನವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಬದುಕಬೇಕಾಗತ್ತೆ. ಆಯಿತು, ಒಂದು 5 ವರ್ಷ ಕಳೆದ್ವಿ, ಅದಕ್ಕೆ ಬಚಪನ ಕಾ ದಿನ ಬುಲಾನದೇನ ಖುಷಿ ಅಷ್ಟೇ ಇರಬೇಕದು. ಅದಾದ ಮೇಲೂ
ಅದೇ ಸತ್ಯುಗದ ಮಾತುಗಳಿಂದ ನಾವು ಸಂತೃಪ್ತಿ ಆಗೋದಕ್ಕೆ ಆಗೋದಿಲ್ಲ ಬಹಳ ದಿನಗಳವರೆಗೂ. ಸ್ವಲ್ಪ ಪ್ರಬುದ್ಧತೆಗೆ ಬರಬೇಕು. LKG UKG ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಮುಗಿದಂಗೆ, ಮಿಡ್ಲ್ ಸ್ಕೂಲ್ ಮುಗಿದಂಗೆ, ಹೈಸ್ಕೂಲಿಗೆ ಬಂದಂಗೆ ಸ್ವಲ್ಪ ಪಠ್ಯಗಳಲ್ಲಿ ಪ್ರಬುದ್ಧತೆ ಹೇಗೆ ಇರುತ್ತೋ ಕಾಲೇಜಿಗೆ ಬಂದಂತೆ, ಹಾಗೆ ನಾವು ಸಹ ನಮ್ಮನ್ನು ಸ್ಟಾರ್ಟಿಂಗಲ್ಲಿ ಏನು ಬಂದು 4 ಮಾತಿಂದ ಖುಷಿ ಪಟ್ಟಿದ್ದೀವಿ ಅದೇ 4 ಮಾತುಗಳಲ್ಲಿ ಜೀವನ ಮುಗಿಸೋಕೆ ಆಗಲ್ಲ. ನಾವು ಒಂದೊಂದು ಹೆಜ್ಜೆ ಇಡ್ತಾ ಮಗು ಕೂಡ ಬೆಳವಣಿಗೆ ಆಗಬೇಕು, ಇಲ್ಲಾಂದ್ರೆ ಹ್ಯಾಂಡಿಕ್ಯಾಪ್ಟ್ ಅಂತ ಕರಿತೀವಿ ನಾವು. ಹುಟ್ಟಿದ ಮಗು 6 ತಿಂಗಳಲ್ಲಿ ಅಂಬೆಗಾಲಲ್ಲಿ ಓಡಾಡಬೇಕದು, ವರ್ಷದಲ್ಲಿ ಎದ್ದು ನಿಂತ್ಕೊಳ್ಬೇಕದು, 1.5 ವರ್ಷಕ್ಕೆ ಓಡಾಡಬೇಕದು. ಇಲ್ಲ ಅಂದರೆ ಅದರ ಗತಿ ತುಂಬ ನಿಧಾನ ಅಂದ್ಕೊಳ್ತೀವಿ, ಇಲ್ಲ ಅಂದರೆ ಅದನ್ನು ಹ್ಯಾಂಡಿಕ್ಯಾಪ್ಟ್ ಅಂತ ಕರಿತೀವಿ, ಅಂಗವಿಕಲ ಅಂಗವೈಫಲ್ಯ ಅಂತ ಕರೆದು ಬಿಡ್ತೀವಿ ನಾವು, ದಿವ್ಯಾಂಗರು ಅಂತ ಕರಿತೀವಿ ಇತ್ತೀಚೆಗೆ ನಾವು. ಹಾಗೆ ನಮಗೂ ಕೂಡ ಈ ಒಂದು ಜ್ಞಾನ ಮಾರ್ಗದಲ್ಲಿ ಯಾವಾಗ ಜನ್ಮ ತಗೊಳ್ತೀವಿ, ಹಾಗೆ ಬಾಬಾರವರು ಕೂಡ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ನನ್ನ ಮಕ್ಕಳು ಕೂಡ ಭಾಳ ಬೇಗನೆ ಅಂಬೆಗಾಲಿಡಬೇಕು, ಬೇಗನೆ ಎದ್ದು ನಿಲ್ಲಬೇಕು, ಬೇಗನೆ ಓಡಾಡಬೇಕು, ಬೇಗನೆ ಆಟ ಆಡಬೇಕು, ಪಾಠ ಕಲಿಬೇಕು. ಬರೀ ಸತ್ಯುಗದ ಗೊಂಬೆಗಳ ಜೊತೆ ಆಟ ಆಡ್ಕೊಂಡಿರುವಂಥ ಸ್ಟೇಜ್ ಅಲ್ಲೇ ಉಳ್ಕೋಬಾರ್ದು ನಾವು. ಎಷ್ಟು ವರ್ಷ ಚೈತನ್ಯವಾಗಿ ಹುಟ್ಟಿ ಬೆಳೀಲಿಕ್ಕಂತ ವರ್ಷಾನುಗಟ್ಟಲೆ ಟೈಮ್ ತಗೊಳ್ಳುವಂಥ ಮಕ್ಕಳೇ 1 ವರ್ಷ 4 ವರ್ಷದಲ್ಲಿ ಚೇಂಜ್ ಆಗಿಬಿಡ್ತವೆ, ಗೊಂಬೆಗಳ ಆಟವನ್ನು ಬಿಟ್ಕೊಂಡ್ಬಿಡ್ತವೆ. ಆದರೆ ನಾವು ಇಂಥ ದೊಡ್ಡ ಜ್ಞಾನವನ್ನು ಪಡೆದಿರುವ ಅನುಭವಿ ಆತ್ಮರು ಸತ್ಯುಗದ ಗೊಂಬೆಗಳ ಜೊತೆ, ಆ ಸ್ಮೃತಿಯ ಜೊತೆ ಆಟ ಎಷ್ಟು ದಿನ ಆಡೋರು? ಕಲ್ಲು ಮಣ್ಣುಗಳ ಆಟ ಇದ್ದಂತೆ, ಚಿಕ್ಕ ಮಕ್ಕಳ ಗೊಂಬೆ ಆಟ ಇದ್ದಂತೆ ಅದು ಸತ್ಯುಗದ ಮಾತುಗಳಲ್ಲಿ ಖುಷಿ ಪಟ್ಕೊಂಡು ಅದರಲ್ಲೇ ತೇಲಾಡೋದು ಎಷ್ಟು ದಿನ ಇರಬೇಕದು? ಸ್ಟಾರ್ಟಿಂಗಲ್ಲಿ ಇರೋರಿಗೆ ಮಾತ್ರ ನಶೆ ಕೊಡಬೇಕು. ಅದಕ್ಕಾಗಿಯೇ ಇವತ್ತಿನ ತನಕನೂ ಬಾಬಾರವರು ಮತ್ತೆ ಮುರಳಿಯಲ್ಲಿ ಹೇಳ್ತಾರೆ, ಅವರು ಹೇಳೋದು ಅವ್ರ ಕರ್ತವ್ಯ, ಹೊಸ ಮಕ್ಕಳಿಗೋಸ್ಕರ ಅವ್ರಿಗೆ ಹೇಳಿ. ನಾವು ಕೂಡ ಕೋರ್ಸಲ್ಲಿ ಹೇಳಬೇಕು, ನಾವು ಕೂಡ ಖುಷಿ ಪಡಿಸ್ಬೇಕಾಗತ್ತೆ ಅವಾಗವಾಗ ಅಷ್ಟೇ. ಯಾರಿಗದು? ಹೊಸ ಮಕ್ಕಳಿಗಾಗಿ, ಚಿಕ್ಕ ಮಕ್ಕಳಿಗಾಗಲಿ, ಈಗ ತಾನೇ ಬಂದಿರುವ ಮಕ್ಕಳಿಗಾಗಿ. ಆದರೆ ನಾವು ಯಾರು 5 ವರ್ಷ 10 ವರ್ಷ 15 ವರ್ಷ 20 ವರ್ಷ 30 ವರ್ಷ ಜ್ಞಾನದಲ್ಲಿ ಬಂದು ಇಷ್ಟು ವರ್ಷಗಳಾಗಿದೆ ಅಂದ ಮೇಲೆ ನಾವು ಪ್ರಬುದ್ಧರಾಗಬೇಕು. ಆದರೆ ಈಗ ಬಂದಿರೋರಿಗೆ 5 ವರ್ಷನೂ ಸಮಯ ಇಲ್ಲ, ಒಂದು 6 ತಿಂಗಳಾಯ್ತಾ ನೀವು ಮೆಚುರಿಟಿಗೆ ಬಂದುಬಿಡ್ಬೇಕು. ಈಗ ಅಷ್ಟು ಸರಳವಾಗಿದೆ ಮತ್ತು ಸಮಯ ಬಹಳ ಸೂಕ್ಷ್ಮವಾಗಿದೆ. ಅಷ್ಟು ಟೈಮ್ ಇಲ್ಲ ಈಗ ಅದರಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಕೂಡುವಷ್ಟು. ಯಾಕಂದರೆ ಇದನ್ನು ನಾವು ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಹಿಡಿಸುತ್ತೆ. ಯಾವುದು ಈ ಹುದ್ದೆಯ ಉದ್ದೇಶವಾಗಿದೆ? ವಾನಪ್ರಸ್ಥದಲ್ಲಿ ಹೋಗೋದು. ವಾನಪ್ರಸ್ಥ ಅಂದ್ರೇನು? ಎಲ್ಲ ಜವಾಬ್ದಾರಿಯಿಂದ ಮುಕ್ತನಾಗಿ ಭಗವಂತನ ಧ್ಯಾನದಲ್ಲಿ ಮುಳುಗಿ ಭಗವಂತನ ಸಾಕ್ಷಾತ್ಕಾರ ಮುಕ್ತ ಸ್ಥಿತಿಯನ್ನು ಪಡೆಯೋದು. ಅಂದರೆ ವಾನಪ್ರಸ್ಥ ಅಂದರೆ ತನ್ನೆಲ್ಲ ಜವಾಬ್ದಾರಿಗಳನ್ನು ಟ್ರಾನ್ಸ್ಫರ್ ಮಾಡಿಬಿಡೋದು, ಡಿಟ್ಯಾಚ್ ಆಗಿಬಿಡೋದು, ಒಪ್ಪಿಸಿಬಿಡೋದು, ಖಾಲಿ ಮಾಡಿಕೊಳ್ಳೋದು, ಕೀಲಿಕೈ ಕೊಟ್ಟು ಬಿಡೋದು, ಹಗುರ ಆಗೋದು, ಮೋಹ ತೆಗೆಯೋದು. ಇದು ವಾನಪ್ರಸ್ಥ ಆಗೋದು ಸ್ಥೂಲದಲ್ಲಿ. ಹಾಗೆ ಸೂಕ್ಷ್ಮದಲ್ಲಿ ಈಗ ನಾವು ಎಲ್ಲ ಜವಾಬ್ದಾರಿಯ ಸ್ಮೃತಿಗಳನ್ನು ಮರೆತು ಬಿಡೋದು, ಸಂಬಂಧಗಳ ಮೇಲಿನ ಮೋಹವನ್ನು ಬಿಟ್ಟು ಬಿಡೋದು, ಯಾವುದರ ಮೇಲೆ ಆಧಾರಿತವಾಗಿರುತ್ತೀನಿ ಅನ್ನೋ ನಂಬಿಕೆ ಇಟ್ಕೊಳ್ಳದೇ ಇರೋದು, ಒಬ್ಬ ಪರಮಾತ್ಮನ ಮೇಲೆ ಆಧಾರಿತನಾಗೋದು, ಕಂಪ್ಲೀಟಾಗಿ ಲೈಟ್ ಆಗೋದು. ಇದು ನಾವು ವಾನಪ್ರಸ್ಥಿಗಳಾಗೋದು, ವಾನಪ್ರಸ್ಥಕ್ಕೆ ಹೋಗೋದು. ಅಂದರೆ ನಮಗೆ ಈ ಶರೀರ, ಈ ಸಂಬಂಧ, ಈ ಪ್ರಪಂಚದ ಬಗ್ಗೆ ಇನ್ನು ನಮ್ಮ ಜವಾಬ್ದಾರಿ ಮುಗೀತು. ಯಾರು ಈಗ ಜವಾಬ್ದಾರಿಯನ್ನು ಕೊಡಬೇಕು? ಮಕ್ಕಳಿಗೆ ಕೊಡ್ತಾರೆ. ಸ್ಥೂಲದಲ್ಲಿ ವಾನಪ್ರಸ್ಥಕ್ಕೆ ಹೋಗುವವರೆಲ್ಲ ತಮ್ಮ ತಮ್ಮ ಮಕ್ಕಳಿಗೆ ಆ ಜವಾಬ್ದಾರಿಯ ಕೀಲಿಕೈಗಳೆಲ್ಲವನ್ನು ಕೊಟ್ಟು ಖಾಲಿಯಾಗಿ ಹಗುರಾಗ್ತಾರೆ. ಆದರೆ ಸ್ವಲ್ಪ ಈ ವಿದ್ಯೆಯಲ್ಲಿ ವಾನಪ್ರಸ್ಥಕ್ಕೆ ಹೋಗೋರು ನಾವು ಅಪ್ಪನಿಗೆ ಕೀಲಿಕೈ ಕೊಡಬೇಕು. ಯಾಕಂದರೆ ಈ ಸೃಷ್ಟಿಕರ್ತ, ಇದರ ಮನೆಯ ಮಾಲೀಕ ಯಾರು? ಅಪ್ಪ ಪರಮಾತ್ಮ ಆಗಿದ್ದಾನೆ. ಆ ಪರಮಾತ್ಮ ತಂದೆಗೆ, ಅಪ್ಪ ಇನ್ನು ಇದರ ಜವಾಬ್ದಾರಿ ನಿಂದು. ಸಾಕು, ನಾನು 5,000 ವರ್ಷ ನಡೆದು ಬೇಸತ್ತು ಬಂದು ಹಳಲಿ ಬಳಲಿ ತೊಳಲು ಬಿಟ್ಟಿದ್ದೀನಪ್ಪ.
ಇನ್ನು ಈ ಶರೀರ ನಿಂದು, ಈ ಸಂಬಂಧಗಳು ನಿಂದು, ಏನು ಈ ಮನೆ, ಆಸ್ತಿ, ಅಂತಸ್ತು, ಅಧಿಕಾರ, ಹೆಸರು, ಕೀರ್ತಿ ಅಂತ ಇದೆ, ಅದೆಲ್ಲವೂ ನಿನಗೇ ಸೇರಿದ್ದು. ಯಾವ ಜವಾಬ್ದಾರಿ ಈಗ ನನಗೆ ಬೇಡಪ್ಪ. ನಾನು ಹಗೂರ ಆಗಬೇಕು, ನಾನು ಖಾಲಿ ಆಗಬೇಕು, ನಾನು ಲೈಟ್ ಆಗಬೇಕು, ನಾನು ಮೈಟ್ ಆಗಬೇಕು. ತಗೊಂಬಿಡಪ್ಪ, ಈ ಕ್ಷಣಕ್ಕೆ ಸಾಕು ನನಗಿನ್ನು ಏನಿದೆಯೋ ಉಳಿದಿರುವಷ್ಟು ಪಾತ್ರ ಸುಮ್ಮನೆ ಅದರ ಪಾಡಿಗೆ ಅದನ್ನು ನಡೀಬೇಕಷ್ಟೇ. ಇನ್ನು ನಾನು ಯಾವುದು ಮತ್ತೆ ಎಕ್ಸ್ಟ್ರಾ ಜವಾಬ್ದಾರಿಯನ್ನು ತಗೊಂಡು ಹೊರುವ ಭಾರವನ್ನು ಹೊತ್ಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ. ಈಗ ಸಾಕು, ನನಗೆ ಬೆನ್ನು ಬೆರಿತಾ ಇದೆ, ತಲೆ ಭಾರವಾಗಿದೆ, ಸೆಳೆತಗಳು ತುಂಬ ಆಗೋಗಿದೆ. ಇದೆಲ್ಲವನ್ನು ಕಟ್ ಮಾಡಿ ನನ್ನ ಭಾರವನ್ನು ಇಳಿಸಿ ಎಲ್ಲ ಜವಾಬ್ದಾರಿ ನಿನ್ನ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಸೂಕ್ಷ್ಮವಾಗಿ ನಾನೊಂದು ಆತ್ಮ ಅಂತ ತಿಳಿದು ಶರೀರ ಸಮೇತವಾಗಿ ಪರಮಾತ್ಮನಿಗೆ ಒಪ್ಪಿಸಿ ನಾನು ಹಗುರವಾಗುವುದು, ಬಂಧನ ಮುಕ್ತನಾಗುವುದು, ಮೋಹ ಅತೀತನಾಗುವುದು, ಎಲ್ಲವನ್ನ ಮರೆತು ಸ್ಮೃತಿ ಸ್ವರೂಪನಾಗುವನು. ಇದು ಈ ವಿದ್ಯೆಯ ವಾನಪ್ರಸ್ಥ ಹೋಗುವುದಾಗಿದೆ. ಇದರಲ್ಲಿ ಎಲ್ಲಿ ಸತ್ಯುಗ ಮಾತಾಡ್ತೀರಿ ಹೇಳ್ರಿ? ಬೇರೆ ಏನು ವಿಚಾರಗಳು ಮಾತಾಡ್ತೀರಿ ಹೇಳ್ರಿ? ಬರೀ ಹೇಳೋದು ಕೇಳೋದು, ಕತೆ, ಪುರಾಣ, ಪುಣ್ಯ, ಬರೀ ಇದೇ ಹಿತವಚನಗಳು ಕೇಳೋದು ಎಷ್ಟು 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 ಕೇಳಿದ್ದೀವಿ ನಾವು. ಒಬ್ಬರಲ್ಲ ಇಬ್ಬರಲ್ಲ, ಈ ಧರೆಯಲ್ಲಿ ಅವತರಿತರಾಗುವವರು ಅವತ್ತಿನಿಂದ ಇವತ್ತಿನ ತನಕ ಯಾರೆಲ್ಲ ಬಂದಿದ್ದಾರೆ ಎಲ್ಲರದು ಕೇಳ್ತಾ 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 ಬಂದಿದ್ದೇವೆ. ಧರ್ಮಾತ್ಮರದ್ದು ಕೇಳಿದ್ದೀವಿ, ಮಹಾತ್ಮರದ್ದು ಕೇಳಿದ್ದೀವಿ, ಸಂತರದ್ದು ಕೇಳಿದ್ದೀವಿ, ಶರಣರದ್ದು ಕೇಳಿದ್ದೀವಿ, ಕತೆಗಳು ಕೇಳಿದ್ದೀವಿ, ಪುರಾಣ ಕೇಳಿದ್ದೀವಿ, ಮಹಾಭಾರತ ಕೇಳಿದ್ದೀವಿ, ರಾಮಾಯಣ ಕೇಳಿದ್ದೀವಿ. ಇನ್ನು ಎಷ್ಟು ಕೇಳೋದು? ಎಷ್ಟು ಈ ಶಬ್ದ ಇನ್ನೂ ನಮಗೆ ಬೇಕಾಗಿದೆ? ಎಷ್ಟು ಕರಣ ಸುಖ, ಇಂದ್ರಿಯಗಳ ಸುಖ, ಇದರ ಮೇಲಿನ ಅವಲಂಬಿತವಾಗಿ ಇಲ್ಲೇ ಆಟ ಆಡಿಕೊಂಡು ಕೂಡುವ, ಹುಡುಗಾಟಿಕೆ ಮಾಡುವ ಸಮಯನ ಇದು? ಇನ್ನೇನು ಬೆಂಕಿ ಹತ್ತಿ ಉರಿಯೋದು, ಸುಟ್ಟು ಬೂದಿ ಆಗೋ ಟೈಮಲ್ಲಿ ನಾವು ಬಂದು ನಿಂತುಕೊಂಡಿದ್ದೀವಿ. ಇವಾಗ ಬರೀ ಸತ್ಯುಗದ ಮಾತುಗಳನ್ನು, ಕತೆಗಳನ್ನು ಕೇಳಿಕೊಂಡು ಕೂಡುವ ಟೈಮ್ ಅಲ್ಲ ಈಗ. ಬೇರೆ ಬೇರೆ ವೆರೈಟಿ ಅಂತ ಹುಡುಕಾಡಿಕೊಂಡು ಹೋಗುವಂಥ ಟೈಮ್ ಅಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಸಾರದಲ್ಲಿ ಬಂದು ಬಿಡಬೇಕು, ಬೀಜದಲ್ಲಿ ಬಂದು ಬಿಡಬೇಕು ನಾವು. ನಮ್ಮನ್ನು ಯಾರು ನೀವು ಅಲೆದಾಡಿದ್ರೆ ಯಾಕೆ ಅಲೆದಾಡ್ತಾ ಇದ್ರಿ ಅಂತ ಯಾರು ಕೇಳೋರು? ನಿಮ್ಮನ್ನು ಯಾರು ಕೇಳ್ತಾರೆ ಹೇಳಿ? ನೀವು ಎಲ್ಲಿ ಓದ್ತಾ ಇದ್ರಿ, ಏನು ಓದ್ತಾ ಇದ್ರಿ, ಏನು ಕೇಳ್ತಾ ಇದ್ರಿ, ಯಾರು ಕೇಳೋರು ನಿಮ್ಮನ್ನು? ಎಷ್ಟು ದಿನ ಸುತ್ತೋದು ಈ ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಇದೇ ವಿನಾಶ, ಇದನ್ನೇ ಕೇಳಿಕೊಂಡು ಕೂಡೋದೇ ನನಗೆ ಇದೇ ಗುಣಗಳು, ಇದೇ ಶಕ್ತಿಗಳು ಅಂತ. ಈ ಸಾಕಾರ ಪ್ರಪಂಚದ ಈ ಸ್ಥೂಲ ಪಾತ್ರದ ಕುರಿತಾದ ಪಾತ್ರ ಅಭಿಮಾನಿಗಳಾಗಲಿಕ್ಕೆ ಅಲ್ವಲ್ಲ ನಮ್ಮ ಉದ್ದೇಶ ಇರೋದು. ಪಾತ್ರದ ಬಗ್ಗೆ ಮಾತಾಡಲಿಕ್ಕೆ ನನಗಿಷ್ಟ ಆಗ್ತಾ ಇದೆ ಅಂತಂದರೆ, ವಿಸ್ತಾರದ ಬಗ್ಗೆ ಹೋಗಲಿಕ್ಕೆ ನನಗಿಷ್ಟ ಆಗ್ತಾ ಇದೆ ಅಂದರೆ ಜಗತ್ತಿನ ಅಭಿಮಾನಿಗಳಾಗ್ತಾ ಇದ್ದೀವಿ ಹೊರತಾಗಿ ಜಗದೀಶನ ಅಭಿಮಾನಿಗಳಾಗಲಿಲ್ಲ ನಾವು. ಜಗದೀಶನ ಅಭಿಮಾನಿಗಳಾಗಿದ್ದರೆ ನಾವು ಆತ್ಮ ಪರಮಾತ್ಮನದ್ದು ಮಾತ್ರ ಕೇಳ್ತಾ ಇದ್ದೀವಿ. ಜಗತ್ತಿಂದ ಕೇಳಲಿಕ್ಕೆ ನಮಗಿಷ್ಟ ಆಗತ್ತಂದ್ರೆ ನಾವು ಜಗತ್ಪ್ರಿಯರು ಹೊರತಾಗಿ ಜಗದೀಶ ಪ್ರಿಯರಲ್ಲ, ಭೂತಾರಾಧಕರೇ ಹೊರತಾಗಿ ಶಿವಾರಾಧಕರಲ್ಲ, ನಾವು ಆತ್ಮಾಭಿಮಾನಿಗಳಲ್ಲ, ನಾವು ಪಾತ್ರಾಭಿಮಾನಿಗಳಾಗ್ಬಿಡ್ತೀವಿ. ನಥಿಂಗ್ ಬಟ್ ದೇಹಾಭಿಮಾನಿಗಳಾಗ್ಬಿಡ್ತೀವಿ. ಇದೇ ಭೂತಾರಾಧನೆ ಅನ್ನೋದು. ಈ ಭೂತದ ಬಗ್ಗೆ ಎಷ್ಟು ಮಾತಾಡ್ತೀವಿ ನಾವು. ಈ ಪಂಚತತ್ವಗಳಿಂದ ಆಗಿರುವ
ಈ ಶರೀರದ ಪಾತ್ರಗಳಿಂದಾಗಿರುವ ಈ ನಾಟಕ, ಈ ಸೃಷ್ಟಿ ಚಕ್ರದ ಈ ಯುಗಗಳ ಬಗ್ಗೆ, ಈ ಸನ್ನಿವೇಶಗಳ ಬಗ್ಗೆ, ಈ ಪಾತ್ರದ ಬಗ್ಗೆ, ಪದವಿದ ಬಗ್ಗೆ ಎಷ್ಟು ನೀವು ಮಾತಾಡ್ತೀರಿ, ಎಷ್ಟು ಆಸಕ್ತಿ ಇದೆ, ಅಷ್ಟು ನೀವು ಭೂತಾಸಕ್ತರು, ಭೂತಾರಾಧಕರು. ಇದನ್ನು ಮಾಡಿದ್ರೆ ಇದಾಗತ್ತೆ, ಅದನ್ನು ಮಾಡಿದ್ರೆ ಅದಾಗತ್ತೆ. ಇದು ಎಷ್ಟು ದಿನ ನಡೀತದೆ ಈ ಭಜನೆ? 2500 ವರ್ಷದಿಂದ ಇದನ್ನೇ ಆಟ ಆಡ್ಕೊಂಡು ತಂದು ಇಲ್ಲಿಗೆ ನೂಕಿದ್ದಾರೆ. ಇವಾಗ ಬೆಂಕಿಗೆ ತಂದು ಕೆಡವಿದ್ದಾರೆ ನಮ್ಮನ್ನು. ಬೆಂಕಿ ಎತ್ಕೊಂಡು ಇನ್ನೇನು ಸುಟ್ಟು ಹೋಗ್ತಾ ಇದ್ದೀವಿ. ಇವಾಗಲೂ ಇನ್ನೂ ಅದರಲ್ಲೇ ಮಜಾ ಅಂದರೆ ಏನು ಮಾಡೋಕೆ ಹೊರಟಿದ್ವಿ ನಾವು? ಏನಾಗಲಿಕ್ಕೆ ಬಂದಿದ್ದೀವಿ ನಾವು? ಪಾಪ ಕೆಲವ್ರಿಗೆ ಏನಾಗ್ಬಿಟ್ಟಿದೆ, ಇದರದ್ದು ಉದ್ದೇಶ ಇತ್ತೀಚೆಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಬ್ರಹ್ಮಕುಮಾರಿಸ್ ಅಂತಂದರೆ ಇತ್ತೀಚೆಗೆ ಒಂದು 6 ತಿಂಗಳು, ವರ್ಷ, 2 ವರ್ಷದಿಂದ ಬಂದಿರೋರದು ಮನಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಏನೋ ಕಳ್ಕೊಂಡಿವಿ ಅನ್ನುವಂಥ ಒಂದು ಬೇಜಾರು ಅವರಿಗೆ. ಫಸ್ಟ್ ಇದು ಅರ್ಥ ಆದಮೇಲೆ, ಇಷ್ಟ ಆದಮೇಲೆ, ದೃಢ ಸಂಕಲ್ಪ ಬಂದ ಮೇಲೆ, ಭಗವಂತನ ನಿಶ್ಚಯ ಆದಮೇಲೆ ತುಂಬ ಎಮೋಷನಲ್ ಆಗಿ, ಫಾಸ್ಟಾಗಿ ಏನೋ ಮಾಡಬೇಕಂತ ಓಡೋಗ್ಬಿಡ್ತಾರೆ. ಏನು ಮಾಡ್ತೀವಿ ಅಂತ ಅವರಿಗೆ ಗೊತ್ತಿರಲ್ಲ. ಒಟ್ಟು ಮಾಡಬೇಕು ಮಾಡ್ತಾನೆ ಇರ್ತಾರೆ. ಫಾಸ್ಟ್. ಎಷ್ಟು ಮುಳುಗಿರ್ತಾರೆ ಅವರು ಅದರಲ್ಲಿ ಅಂದರೆ, ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ತಿರುಗಿ ನೋಡಿಕೊಳ್ಳುವಷ್ಟು ಟೈಮ್ ಅವ್ರಿಗಿರಲ್ಲ, ಅಷ್ಟು ಮುಳುಗಿ ಬಿಡ್ತಾರೆ. ಒಂದು ಕಳ್ಕೊಂಡು ಬಿಟ್ಟಿದ್ದೀವಿ ಇಷ್ಟು ದಿನ, ಮತ್ತು ಅವರೆಲ್ಲ ಮುಂದೆ ಹೋಗಿಬಿಟ್ಟಿದ್ದಾರೆ, ನಾನು ಹೋಗಬೇಕು. ಈ ಭಯ ಮತ್ತು ಒತ್ತಡ ಏನು ಮಾಡ್ತಾ ಇದೆ ಅವರನ್ನು, ಈ ವಿದ್ಯೆಯ ಯಥಾರ್ಥ ಸಾರದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ. ಒಂದು. ಇನ್ನು ಎರಡನೆಯದು, ಯಜ್ಞದ ಒಂದಷ್ಟು ಭಾಗವಾದರೂ ನಾವು ನೋಡಿದ್ದೀವಿ. ಯಾರು 10 ವರ್ಷ 20 ವರ್ಷದಿಂದ 30 ವರ್ಷದಿಂದ ಇದ್ದೀವಿ. ಯಾಕಂದರೆ ಒಂದಷ್ಟು ದಾದಿಯರಿದ್ದರು ನಮಗೆ, ಯಜ್ಞದ ಸೀನಿಯರ್ಸ್ ಸಿಕ್ಕಿದ್ರು ನಮಗೆ. ಅವರ ಅನುಭವಗಳನ್ನು ಡೈರೆಕ್ಟಾಗಿ ಕೇಳಲಿಕ್ಕಾಯಿತು, ಯಜ್ಞವನ್ನು ನೋಡಲಿಕ್ಕಾಯಿತು. ಬಟ್ ಇವತ್ತಿನ ಯಜ್ಞಕ್ಕೂ ಒಂದು 20 ವರ್ಷದ ಹಿಂದೆ 30 ವರ್ಷದ ಹಿಂದಿನ ಯಜ್ಞಕ್ಕೂ ಅಜಗಜಾಂತರ ವ್ಯತ್ಯಾಸ ಆಗೋಗ್ಬಿಟ್ಟಿದೆ. ಅವತ್ತಿನ ಕ್ಲಾಸ್ಗಳು ಧಾರಣಾ ಓರಿಯೆಂಟೆಡ್ಡು, ಆತ್ಮ ಓರಿಯೆಂಟೆಡ್ ಕ್ಲಾಸ್ಗಳು ಇರ್ತಾ ಇತ್ತು, ಅವ್ಯಕ್ತ ಓರಿಯೆಂಟೆಡ್ ಕ್ಲಾಸ್ಗಳು ಇರ್ತಾ ಇತ್ತು. ಆದರೆ ಇವತ್ತು ಪ್ರಾಪಂಚಿಕ ಓರಿಯೆಂಟೆಡ್ ಕ್ಲಾಸ್ಗಳು, ಲೌಕಿಕ ಓರಿಯೆಂಟೆಡ್ ಕ್ಲಾಸ್ಗಳು ತುಂಬ ಆಗಿಬಿಡ್ತಾ ಇದೆ. ಅದೇ ಕರ್ಮ ಫಿಲಾಸಫಿ, ಅದೇ ಜೀವನ, ಅದೇ ಸಂಬಂಧಗಳ ಮ್ಯಾನೇಜ್ಮೆಂಟು, ಅದೇ ಮೈಂಡ್ ಮ್ಯಾನೇಜ್ಮೆಂಟು, ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಏನು ಲೌಕಿಕದ ಸಬ್ಜೆಕ್ಟ್ಗಳಿದೆ ಅದನ್ನೇ ಒಂದಷ್ಟು ತುಪ್ಪ ಸವರದಂಗೆ, ಹೆಂಗೆ ಕೇಕಿನ ಮೇಲೆ ಸ್ವಲ್ಪ ಬೆಣ್ಣೆ ಸವರು ಬಿಡ್ತಾರೆ, ಹಾಗೆ ಬಾಬನ ಕೋಟಿಂಗು, ಬಾಬನ ಮಾತುಗಳ ಬೆಣ್ಣೆಯನ್ನು ಸವರಿಬಿಟ್ಟು ಒಳಗಿರೋದೆಲ್ಲ ತೌಡು, ಅದೇ ಹಳೆ ಬ್ರೆಡ್. ಯಾವುದು? 2500 ವರ್ಷದಿಂದ ಏನೆಲ್ಲ ಸಂಬಂಧಗಳ ಬಗ್ಗೆ, ಕರ್ಮದ ಬಗ್ಗೆ, ಪಾಪದ ಬಗ್ಗೆ, ಪುಣ್ಯದ ಬಗ್ಗೆ, ಅದೇ ಸಾವಿನ ಬಗ್ಗೆ, ಮುಂದಿನ ಜನ್ಮದ ಬಗ್ಗೆ ಈ ಭಯ ಹುಟ್ಟಿಸ್ಕೊಂಡು ಏನೆಲ್ಲ ಇಲ್ಲಿ ತನಕ ಬಂದುಬಿಟ್ರು. ಸಮಾಧಾನಕ್ಕಾಗಿ ಇಂದು ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಏನೋ ಒಂದು ಹೇಳ್ತಾ ಕೂತು ಬಿಟ್ಟಿದ್ರು. ಅದೇ ಬಟರಿಗೆ, ಅದೇ ಬೆಣ್ಣೆಗೆ, ಅದೇ ಒಂದು ಬ್ರೆಡ್ಡಿಗೆ ಇವತ್ತು ಬಾಬಾರವರ ಮಾತುಗಳ ಬೆಣ್ಣೆಯಂತೆ ಸ್ವಲ್ಪ ಮೇಲೆ ಸವರ್ಬಿಟ್ಟಿದ್ದು ಬಾಬಾರವರು ಹೇಳಿದ್ದು ಅನ್ನೋ ಥರದಲ್ಲಿ ಕೊಟ್ಟು ಕೇಕ್ ಥರ, ಹಾಟ್ ಕೇಕ್ ಥರ ತಿನ್ನಿಸ್ತಾ ಇದ್ದಾರೆ. ನನಗೆ ಗೊತ್ತಿರಲಿಲ್ಲ. ಒಂದ್ಸಲಿ ನಾನು ಸ್ಟಾರ್ಟಿಂಗಲ್ಲಿ ಬೆಂಗಳೂರಿಗೆ ಹೋದಾಗ, ಇನ್ನೂ ಆವಾಗ ಜ್ಞಾನಕ್ಕೆ ಬಂದಿರಲಿಲ್ಲ, ಫಸ್ಟ್ ಒಂದು ಕಂಪ್ನಿಯಲ್ಲಿ ಸೇರಿಕೊಂಡಿದ್ದೆ. ಅಲ್ಲಿ ಊಟ ನಾವೇ ಮಾಡ್ಕೊಳ್ತಾ ಇದ್ವಿ ರೂಮಲ್ಲಿ. ತುಂಬ ಹಸಿವಾಗ್ಬಿಡೋದು. ಕೆಲವು ಸಲ ಅಡುಗೆ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗ್ತಿರಲಿಲ್ಲ. 12 ಅವರ್ಸ್ ಡ್ಯೂಟಿ ಇರ್ತಾಯಿತ್ತು. ಅದ್ರ ಮೇಲೆ ಮತ್ತು ಓಟಿ ಹಾಕ್ಬಿಡ್ತಾಯಿದ್ರು. ರಾತ್ರಿ 8 ಗಂಟೆಗೆ ನಿಂತ್ಕೊಂಡ್ರೆ ಬೆಳಗ್ಗೆ 8 ಗಂಟೆಗೆ ಕೆಲಸ ಇಳಿಬೇಕು. ಅದರ ಮೇಲೆ ಮತ್ತೆ ಕೆಲವು ಸಲ ಓಟಿ ಎಮರ್ಜೆನ್ಸಿ ಅಂದರೆ ಮತ್ತೆ 3-4 ತಾಸು. ಸ್ನಾನ ಮಾಡ್ಕೊಳ್ಳೋಕ್ಕಷ್ಟೇ ಟೈಮ್, ಮತ್ತೆ ಸ್ವಲ್ಪ ರೆಸ್ಟ್ ಬೇಕನ್ನಿಸ್ತಾ ಇತ್ತು. ಊಟ ಮಾಡ್ಕೊಳ್ಳೋಕೆ, ಅಡುಗೆ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಓಡೋಗಿ ಬೇಕರಿಗೆ ಒಂದು ಏನಾದರೂ ತಿಂದುಬಿಟ್ಟು ಬರೋಣ ಅಂತಂದರೆ, ಆವಾಗ ಕಡಿಮೆ ಖರ್ಚಲ್ಲಿ ಒಂದು ಆ್ಯಪಲ್ ಕೇಕ್ ಅಂತ ಕೊಡ್ತಿದ್ರು ಅವರು. ಆ್ಯಪಲ್ ಹೆಸರು ನೋಡಿದ್ರೆ ಅಷ್ಟು ಚೆನ್ನಾಗಿದೆ, ನೋಡೋಕೆ ಒಳ್ಳೆ ರಾಗಿ ಮುದ್ದೆ ಥರ ಕಪ್ಪಗಿರ್ತಾ ಇತ್ತು. ನನಗೆ ಗೊತ್ತಿರಲಿಲ್ಲ, ಭಾಳ ಕಡಿಮೆ ರೇಟಿಗೆ ಅದನ್ನು ಕೊಟ್ಟು ಬಿಡ್ತಾಯಿದ್ರು. ಎಲ್ಲ ಕೇಕ್ಗಳು ಕೇಳಿದ್ರೆ 30, 40, 50 ಅಂದರೆ ಇದು ಬೆಸ್ಟ್. ಬರೀ ಒಂದು 10 ರೂಪಾಯಿಗೇನೋ ಸಿಗ್ತಾಯಿತ್ತು, 5 ರೂಪಾಯಿಗೂ 10 ರೂಪಾಯಿಗೂ ಸಿಗ್ತಾಯಿತ್ತು ಆ ಟೈಮಲ್ಲಿ. ನನಗೆ ಇತ್ತೀಚೆಗೆ ಗೊತ್ತಾಯಿತು, ಯಾಕಂದ್ರೆ ಆವಾಗ ತಿಂದೆ, ಆಮೇಲೆ ಬಾಬನ ಜ್ಞಾನಕ್ಕೆ ಬಂದ ಮೇಲಂತೂ ಗೊತ್ತಿಲ್ಲ ಇದೆಲ್ಲನೂ ಕೂಡ. ಆದರೆ ಇದು ಯಾವುದರಿಂದ ಮಾಡ್ತಿದ್ರು ಆ್ಯಪಲ್ ಕೇಕ್ ಅಂತಂದರೆ, ಎಲ್ಲ ಕೇಕ್ಗಳು ಭಾಳ ಇನ್ನೇನು ಮಾಡಿಬಿಟ್ಟಿರ್ತಾರೆ. ಒಂದು ದಿನಕ್ಕೆ ಸೇಲ್ ಆಗಬೇಕು, ಹಾಟ್ ಕೇಕ್ ಥರ ಆಗಿಲ್ಲ, 2 ದಿನಕ್ಕೆ ಆಗಿಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟು ಇನ್ನೇನು ಅದು ಇಟ್ಟರೂ ಕೂಡ ವೇಸ್ಟ್ ಆಗುತ್ತೆ, ಹಾಳಾಗುತ್ತೆ ಅನ್ನುವಂಥದ್ದೆಲ್ಲ ಮಿಕ್ಸ್ ಹೊಡೆದು
ಒಂದು ರಾಗಿ ಮುದ್ದೆ ಥರ ಉಂಡೆ ಕಟ್ಟಿ ಇಟ್ಟು ಬಿಡ್ತಾಯಿದ್ರು. ಅದೇ ಆ್ಯಪಲ್ ಕೇಕ್ ಅಂತ. ಅದಕ್ಕೆ ಅದನ್ನು ಹೆಂಗೆ ಬೇಕಂಗೆ ಕಡಿಮೆ ರೇಟಿಗೆ ಕೊಟ್ಟು ಬಿಡ್ತಾಯಿದ್ರು. ನಮಗೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಏನು ಬೇಕು ಅಂತ ಹಂಗೆ ತಿಂತಾಯಿದ್ವಿ. ಇದು ಏನಾಗಿದೆ ಕತೆ ಅಂದರೆ ಹಂಗಾಗ್ಬಿಟ್ಟಿದೆ. ಈಗ ಹಸಿದಿದ್ದಾರೆ ಪಾಪ. ಇವತ್ತೆಲ್ಲರೂ ಅಶಾಂತಿಯಿಂದ ಆಧ್ಯಾತ್ಮಿಕ ಹಸಿವಿನಿಂದ ಬಳಲ್ತಾ ಇದ್ದಾರೆ, ಬಂದಿದ್ದಾರೆ. ಅವ್ರಿಗೆ ಏನು ಕೊಟ್ಟರು ಈಗ ನಮಗೆ, ಯಾಕಂದ್ರೆ ದೊಡ್ಡ ಸಂಸ್ಥೆ, ದೊಡ್ಡ ಹೆಸರು, ದೊಡ್ಡ ಸಾಧನೆಗಳಾಗೋಗಿದೆ, ದೊಡ್ಡ ಪರಿವಾರ ಬೆಳೆದು ಬಿಟ್ಟಿದೆ. ಆದರೆ ಈ ವೇಷ ಹಾಕ್ಕೊಂಡು ಯಾರು ಏನು ಹೇಳಿದ್ರು ಕೂಡ ಜಗತ್ತು ಕೇಳೋ ಪರಿಸ್ಥಿತಿಯಲ್ಲಿದೆ. ಆದರೆ ಇವಾಗ ನಡೀತಾ ಇರೋದು ಹೆಂಗೆ ಅಂದರೆ, ಉಳಿದಿರೋದು ಹಳಸಿರೋದು ಕೆಡ್ತಾ ಇರುವಂಥ ಕೇಕನ್ನೆಲ್ಲ ಮಿಕ್ಸ್ ಹೊಡೆದು ಅದ್ರ ಮೇಲೆ ಒಂದು ಲೈಟ್ ಕವರ್ ಹಾಕಿ ಇಟ್ಟುಬಿಡ್ತಾರಲ್ಲ, ಸ್ಟಿಕ್ಕರ್ ಅಂಟಿಸ್ಬಿಟ್ಟು, ಆ ಥರ ಬಾಬಾರವರು ಸ್ಟಿಕ್ಕರ್ ಹಾಕಿಬಿಟ್ಟು ಹಳೆಯ ಕೇಕನ್ನು ಸೇಲ್ ಮಾಡೋ ಥರ ಇದೆ ಇವಾಗ. ಅದೇ ಮೈಂಡ್ ಮ್ಯಾನೇಜ್ಮೆಂಟು, ಅದೇ ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಅದೇ ರಿಲೇಷನ್ಸ್ ಸುಟ್ಟು ಹೋಗ್ತಿದ್ದಾರೆ. ಇನ್ನೇನು ಬೆಂಕಿ ಹತ್ತಿ ಬೀಳೋದೊಂದೇ ಬಾಕಿ ಇದ್ದರೂ ಕೂಡ ಮ್ಯಾನೇಜ್ ಮಾಡಿರಿ ಸರಿ ಹೋಗುತ್ತೆ, ಮ್ಯಾನೇಜ್ ಮಾಡಿರಿ ಸರಿ ಹೋಗುತ್ತೆ. ಎಷ್ಟು ಸುಳ್ಳು ಹೇಳ್ತಾ ಇದ್ದೀವಿ ನಾವು. ಸತ್ಯ ಹೇಳುವ ಜಾಗದಲ್ಲಿ ಸುಳ್ಳು ಹೇಳ್ಕೊಂಡು ನಂಬಿಸ್ಕೊಂಡು ಎಲ್ಲಿ ತನಕ ಅವ್ರನ್ನ ಮೋಹ ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಿಸ್ತಾ ಇದ್ದೀವಿ ನಾವು. ಇದನ್ನು ಮಾಡ್ಕೊಂಡ್ರಿ ಶರೀರ ಸರಿ ಹೋಗುತ್ತೆ, ಇದನ್ನು ಮಾಡಿರಿ ಸಂಬಂಧ ಸರಿ ಹೋಗುತ್ತೆ. ಎಷ್ಟು ದಿನ ಜೋಡಿಸೋರು, ಎಷ್ಟು ದಿನ ಸರಿ ಇಡೋರು? ಇದನ್ನು ಹೇಳ್ರಿ ಅವರಿಗೆ. ಕೆಡ್ತಾ ಇದೆ ಅಂತ ಯಾರಾದ್ರೂ ಬಂದರೂ ಒಳ್ಳೆಯದೇ ಆಯಿತು, ಅವರೇ ಜಾಡಿಸಿ ಒದ್ದಿದ್ದಾರೆ. ನೀನು ಬಿಡಿಸ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಬಿಡಿಸ್ಕೊಳ್ಳೋ ಟೈಮ್ ಬಂದಿದೆ ಈಗ, ಬಿಡಿಸಿಲ್ಲ ಅಂತಂದರೆ ಅದೇ ನಿನಗೆ ದೊಡ್ಡ ದುಃಖವಾಗುತ್ತೆ, ಅದೇ ದೊಡ್ಡ ನೋವು ಕೊಡುತ್ತೆ. ಈಗ ಅವರಾಗಿ ಅವ್ರು ಬಿಟ್ಟಿದ್ದಾರೆ ಅಂದರೆ ಭಾಳ ಚಲೋ ಆಯಿತು, ನಿಂದೊಬ್ಬರದಲ್ಲ, ಎಲ್ರದ್ದು ಕಿತ್ಕೊಂಡು ಬರೋದಿದೆ ಈಗ ಟೈಮು. ಯಾರೊಬ್ಬರದ್ದು ಸಂಬಂಧ ನೀನು ಏನೇ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ನಿಂತರೂ ಕೂಡ ಈಗ ಯಾವ ಸಂಬಂಧ ಉಳ್ಕೊಳ್ಳೋ ಟೈಮ್ ಅಲ್ಲ. ಪರಿಸ್ಥಿತಿ ಯಾರದ್ದು ಇಲ್ಲ, ಇನ್ನು ಎಲ್ಲರದ್ದು ಜಾಸ್ತಿ ಆಗೋದೇ ಇದೆ. ಸುಮ್ಮನೆ ಯಾರಾದ್ರೂ ಹಂಗೆ ಏನೂ ಆಗಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರಂದ್ರೆ ಅವರಂಥ ಮೋಸಗಾರರಿಗೆ ಯಾರೂ ಇಲ್ಲ ಇಂಥ ಟೈಮಲ್ಲಿ. ಅವ್ರನ್ನ ದಿಕ್ಕು ತಪ್ಪಿಸ್ತೀವಿ ಅಂದರೆ ಇದು ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾಯಿದೆ. ಸಂಬಂಧಗಳು ಸರಿ ಹೋಗ್ಬಿಡುತ್ತೆ. ಎಲ್ಲಿ ಸರಿ ಹೋಗೋದಿದೆ? ವಿಪರೀತ ಮಟ್ಟಕ್ಕೆ ಹೋಗೋ ಟೈಮಲ್ಲಿ ಸರಿ ಹೋಗುತ್ತೆ ನಂಬಿಸಿ ಅರೆ ನಾವು ಏನು ಹೇಳಿದ್ರು ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಂಬಿಸ್ತಾ ಕೂತ್ಕೊಂಡು ಅವ್ರಿಗೆ ಮೋಸ ಮಾಡಿದ್ರೆ ನಾಳೆ ದಿನ ಅವ್ರಿಗೆ ಏನು ಶಾಪ ಕೊಡಬೇಕು ಹೇಳಿ ನಮಗೆ? ಎಂಥ ಜ್ಞಾನ ಇದೆ ಇಲ್ಲಿ. ಹೌದು, ಹಾಳೆ ಆಗುತ್ತೆ, ಈಗ ಸಂಬಂಧ ಉಳಿಯೋದಿಲ್ಲ, ಅದಕ್ಕೆ ಭಗವಂತ ಬಂದಿದ್ದಾರೆ, ಭಗವಂತನ ಇಟ್ಕೊಳ್ಳಿ ಅಂತ. ಇನ್ನು ಸಂಬಂಧ ಕೆಟ್ಟು ಬಂದಿರೋರಿಗೆ ಸರ್ವ ಸಂಬಂಧಿ ಪರಮಾತ್ಮನನ್ನು ತೋರಿಸ್ಬೇಕು ನಾವು. ಮತ್ತು ಸಂಬಂಧ ಮ್ಯಾನೇಜ್ ಮಾಡಿರಿ, ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ, ಇದನ್ನು ಮಾಡಿರಿ ಅದನ್ನು ಮಾಡಿರಿ ಅಂತ ಅದರಲ್ಲೇ ಮುಳುಗಿಸಿದರೆ ಪಾಪ ಅವ್ರು ಏನು ಮಾಡಬೇಕು ಹೇಳಿ? ಏನಂತಾರಲ್ಲ, ಎಲ್ಲ ಕೆಟ್ಟು ಇಲ್ಲಿಗೆ ಬಂದ್ರಂತೆ, ನಾವು ಮತ್ತೆ ತೊಗೊಂಡೋಗಿ ಅಲ್ಲಿಗೆ ಒಗದ್ವಿ ಅಂತ. ಹಂಗಾಗಬಾರ್ದು ಪರಿಸ್ಥಿತಿ. ಎಷ್ಟು ದಿನ ಸಂಬಂಧ ಇಟ್ಕೊಳ್ಳೋರಿದ್ದೀರಿ? ಶರೀರ ಸರಿಯಾಗಿ ಇಟ್ಕೊಳ್ಳೋರಿದ್ದೀರಿ? ಎಷ್ಟು ಭಯಪಟ್ಟು ಎಷ್ಟು ಅಧಿಕಾರ ಅಂತಸ್ತು ಹಣ ಉಳಿಸ್ಕೊಳ್ಳೋರಿದ್ದೀರಿ ನೀವು ಹೇಳಿ? ಇನ್ನೇನು ಬೆಂಕಿ ಬಿದ್ದು ಹೋಗುತ್ತೆ, ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದರೂ ಆಗೋಗುವಂಥ ಒಂದು ಸಮಯ ಈಗ ಬಂದಾಗಿದೆ. ಬಿಟ್ಟುಬಿಡಿ. ಕೇಳೋದ್ರಲ್ಲಿ ಕರ್ಣ ಸುಖ ಇದ್ದರೆ, ಏನೋ ಈಗ 6 ತಿಂಗಳು ವರ್ಷ ಆಗಿರೋರಿದ್ದರೆ ಸ್ವಲ್ಪ ಅವ್ರಿಗೆ ಸತ್ಯುಗದ ನಶೆ ಇರುತ್ತೆ, ಅವ್ರ ಬಗ್ಗೆ ಒಂದಷ್ಟು ಮಾತಾಡಬೇಕಾಗುತ್ತೆ, ಮಾತಾಡಿ ಖುಷಿಪಡಿಸಿ ತಪ್ಪಿಲ್ಲ. ಆದರೆ ಯಾರು ನೀವು ಸೀನಿಯರ್ ಇದ್ದೀರಿ, ಯಾರು ಆದಷ್ಟು ಬೇಗ ಸತ್ಯದಲ್ಲಿ ಬರಬೇಕು, ಸಾರದಲ್ಲಿ ಬರಬೇಕು ಅಂದರೆ ಸಮಯ ಎಲ್ಲರಿಗೂ ಒಂದೇ ಅಲ್ವಾ? ಅವ್ರು ಇವತ್ತು ಬಂದಿರ್ಬೋದು, ಹಂಗಂತ ಸಮಯ ಚೇಂಜ್ ಆಗಲ್ವಲ್ಲ. ಸಮಯ ತೀವ್ರವಾಗ್ತಾ ಇದೆ. ನೀವು ಸಾರದಲ್ಲಿ ಬಂದಿಲ್ಲ ಅಂದರೆ ಪೆಟ್ಟು ತಿನ್ನಬೇಕಾಗತ್ತೆ. ಹಾಗಾಗಿ ಈ ವಿದ್ಯೆಯ ಗುರಿ ಏನು ಅಂತಂದರೆ, ವಾನಪ್ರಸ್ಥದಲ್ಲಿ ಹೋಗೋದೇ ಈ ವಿದ್ಯೆ ಆಗಿದೆ. ಅಂದರೆ ಎಲ್ಲವನ್ನ ಮರೆಯೋದೇ ಈ ವಿದ್ಯೆ. ವಾಣಿಯಿಂದನೂ ಪರಿ ಆಗೋದೇ ವಿದ್ಯೆಯ ಸಾರ ಅಂತ ಹೇಳಿಬಿಟ್ಟಿದ್ದಾರೆ ಇವತ್ತು. ಅಂದರೆ ಇನ್ನೂ ನಾವು ಎಷ್ಟು ಕೇಳಬೇಕು ಅಂತೀವಿ. ಆದರೆ ಬಾಬಾ ಏನು ಹೇಳ್ತಾರೆ, ಈ ವಿದ್ಯೆಯ ಸಾರ ಏನು ಗೊತ್ತಾ? ಹೇಳೋದ್ರಿಂದ ಕೇಳೋದ್ರಿಂದ ಅತೀತ ಆಗಿಬಿಡಬೇಕು. ಶಬ್ದದಿಂದ ದೂರ ಹೋಗುವ ಶಾಂತಿಯ ಲೋಕ, ಶಾಂತಿಯ ಸಾಗರ, ಸ್ವಧರ್ಮ ಶಾಂತಿಯ ದೂತನಾಗಬೇಕು ನಾನು, ಶಾಂತಿಯ ಕುಂಡ ಆಗಬೇಕು ನಾನು, ಶಾಂತಿಯ ಸ್ವರೂಪನಾಗಬೇಕು ನಾನು.
ನಾನು ವಾಣಿಯಿಂದ ಬಹಳ ದೂರ ಹೋಗುವಂಥ ಅಭ್ಯಾಸ ಬಹಳ ಕಾಲ ಮಾಡಬೇಕಾಗತ್ತೆ. ನಾನು 5,000 ವರ್ಷದಿಂದ ಶಬ್ದದ ಪ್ರಪಂಚದಲ್ಲಿ ಇದ್ದವನು ಇದ್ದಕ್ಕಿದ್ದಂತೆ ಶಬ್ದದಿಂದ ಪರೆ ಹೋಗಬೇಕು ಅಂತಂದರೆ ಎಷ್ಟು ಅಭ್ಯಾಸ ಬೇಕಾಗತ್ತೆ ಇದಕ್ಕೆ. ಆದರೆ ಅನಿವಾರ್ಯ ಕರ್ಮ ನಮ್ಮದೇನು ಅಂತಂದರೆ ನಾವು ಬ್ರಹ್ಮಕುಮಾರಿಸ್ ಆಗಿದ್ದೀವಿ ಅಂದರೆ ನಾವು ಸ್ವಾರ್ಥಿಗಳಾಗಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಮಗೆಷ್ಟೇ ಇಚ್ಛೆ ಇದ್ದರೂ ಕೂಡ ಶಬ್ದದಿಂದ ಪರೆ ಹೋಗುವಂಥದ್ದು. ಆದರೆ ನಾವು ಅನೇಕ ಆತ್ಮರಿಗೆ ತಿಳಿಸಬೇಕಾಗಿರೋದ್ರಿಂದ, ಸೇವೆ ಮಾಡಬೇಕಾಗಿರೋದ್ರಿಂದ ಮತ್ತೆ ನಾವು ಶಬ್ದದಲ್ಲಿ ಬರಬೇಕಾಗತ್ತೆ, ಅವರಿಗೋಸ್ಕರ ಅಷ್ಟೇ. ಇದು ಅನಿವಾರ್ಯ ಕರ್ಮ, ನಮ್ಮ ಧರ್ಮ, ಇದು ನಮ್ಮ ಕರ್ತವ್ಯ. ಇದು ದಾದಿಯವರೆಲ್ಲರೂ ಕೂಡ 100 ವರ್ಷ 104 ವರ್ಷದ ತನಕ ಬದುಕಿದ್ರು, ದೀರ್ಘಾಯುಷ್ಯಗಳಾದರೂ ಸಹ ಅವರ ಸ್ಥಿತಿ ಏಕರಸವಾಗಿತ್ತು, ಅತೀತ ಆಗಿತ್ತು, ಕರ್ಮಾತೀತ, ಶಬ್ದಾತೀತ, ಶಬ್ದಸೆ ಪರೆ, ಅವ್ಯಕ್ತ ಸ್ವರೂಪಧಾರಿಗಳಾಗ್ಬಿಟ್ಟಿದ್ರವರು, ಜೀವಂತ ಫರಿಸ್ತೆ ಆಗ್ಬಿಟ್ಟಿದ್ರವರು. ಆದರೂ ಈ ಜಗತ್ತಿನ ಎಲ್ಲ ಸೇವಾ ಕೇಂದ್ರಗಳ ಜವಾಬ್ದಾರಿ ಹೊತ್ತು ಒಂದಷ್ಟು ಕರ್ಮದಲ್ಲಿ ಬರ್ತಾಯಿದ್ರು, ಒಂದಷ್ಟು ಶಬ್ದದಲ್ಲಿ ಬರ್ತಾಯಿದ್ರು. ಅದು ಎಷ್ಟು ಬೇಕೋ ಅಷ್ಟೇ. ನೋಡಿದರೆ ಯಾವತ್ತಾದರೂ ಗುಲ್ಜಾರ್ ದಾದೀಜಿಯವರನ್ನು ನಕ್ಕಿರೋದು, ಜೋರಾಗಿ ಮಾತಾಡಿರೋದು, ಯಾರೇ ಆದರೂ ಸರಿ, ಎಷ್ಟು ಗಂಭೀರತೆ, ಯಾವ ವಯಸ್ಸಲ್ಲಿ, 100 ವಯಸ್ಸಲ್ಲಿ, 80 ವಯಸ್ಸಲ್ಲಿ, 90 ವಯಸ್ಸಲ್ಲಿ, ಎಷ್ಟು ಅನುಭವ ಇರಲಿಕ್ಕಿಲ್ಲ ಅವರಿಗೆ, ಎಷ್ಟು ಜ್ಞಾನ ಇರಲಿಕ್ಕಿಲ್ಲ ಅವ್ರ ಹತ್ರ. ಒಂದೊಂದು ದಿನ, ಒಂದೊಂದು ಗಂಟೆದು ಒಂದೊಂದು ಪಾಠಗಳಿದೆ ಅವ್ರ ಹತ್ರ. ಮಮ್ಮಾರವರು ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣರ ಜೊತೆ ಬದುಕಿದ್ರವರು. ಆದಿಯ ಜೊತೆ ಇದ್ದವರವರು, ಆದಿಯ ದೇವಿ ಜೊತೆ. ಒಂದೊಂದು ಹೆಜ್ಜೆ, ಒಂದೊಂದು ಪುಟ, ಒಂದೊಂದು ಗ್ರಂಥ ಆಗಿಬಿಡುತ್ತೆ ಅವರು ಬರೆದ್ರೆ ಒಂದೊಂದು ದಿನದ್ದು ಆ ಯಜ್ಞದ ಇತಿಹಾಸ. ಅಷ್ಟು ಅನುಭವ ತುಂಬಿಕೊಂಡಿದ್ದರು. ಎಷ್ಟು ಬೇಕು ಅಷ್ಟೇ. ಅದು ಯಾವಾಗ ಮಾತೆತ್ತಿದ್ರು ಅದೇ ಓಂ ಶಾಂತಿ, ಅದೇ ಆತ್ಮದ ಸ್ಮೃತಿ, ಪರಮಾತ್ಮನ ನೆನಪು. ಹಬಗರ್ ಜಾನ ಹೇ ಹರಗಡಿ ಅಂತಿಮ ಗಡಿ. ನೋಡಿ, ಇವು ಎಷ್ಟು ಸಾರದಲ್ಲಿ ತರಿಸುವಂಥ ಮಾತುಗಳನ್ನು ಕೊಟ್ಟು ಹೋಗಿದ್ದಾರೆ ಅವರು. ಲಾಸ್ಟಿಗೆ ಬ್ರಹ್ಮ ಬಾಬಾ ಹೇಳಿದ್ದು ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಮಮ್ಮಾರವರು ಹರಗಡಿ ಅಂತಿಮ ಗಡಿ, ಅಬ್ನಯಿತು ಕಬ್ನೈ. ಅಂದರೆ ನಾವು ಸಾರದಲ್ಲಿ ಬರುವ ಟೈಮಿಗೆ ವಿಸ್ತಾರದಲ್ಲಿ ಹೋಗೋ ಟೈಮ್ ಅಲ್ಲ. ಆ ಸಾರನೂ ಕೂಡ ಬಂದ್ರೂ ಅಲ್ಲೇ ಇದ್ದುಕೊಂಡು ಬಹಳ ಕಾಲ ಅಭ್ಯಾಸ ಮಾಡಿದರೆ ಆ ಸ್ವರೂಪದಲ್ಲಿ ಬರ್ತೀವಿ, ಆ ಸ್ಥಿತಿಯಲ್ಲಿ ಬರ್ತೀವಿ. ಅಲ್ಲಿ ನಿಲ್ಲಬೇಕು ನಾವು, ಮತ್ತೆ ಅದರ ಅಭ್ಯಾಸ ಮಾಡಬೇಕು, ಅದಕ್ಕೆ ಸಮಯ ಕೊಡಬೇಕು. ಅದಕ್ಕೆ ನಾನು ಯಾವುದೇ ವಿಸ್ತಾರದ ಕ್ಲಾಸುಗಳಲ್ಲಿ ಹೋಗೋಕ್ಕಾಗೋದಿಲ್ಲ, ಕರ್ಕೊಂಡು ಹೋಗೋದಿಲ್ಲ ನಾನು. ಯಾಕಂದರೆ ಅವ್ರನ್ನ ಸಾರಕ್ಕೆ ಕರ್ಕೊಂಡು ಬರಬೇಕು. ನೀವು ಎಷ್ಟು ಕೇಳಿ ಏನು ಮಾಡೋರಿದ್ರೆ ಗೊತ್ತಾಯ್ತಲ್ಲ. ಈಗ ನಮಗೆ ಸತ್ಯುಗ ಮುಂದೆ ಬರುತ್ತೆ, ಗೊತ್ತಾಯಿತು. ನಾವೇ ಅಲ್ಲಿ ದೇವತೆಗಳಾಯಿತು, ಗೊತ್ತಾಯಿತು. ಅಲ್ಲಿ ಇಷ್ಟೆಲ್ಲ ವೆರೈಟಿ ಊಟ ಎಲ್ಲ ಇರುತ್ತಲ್ವ. ಮತ್ತೆ ಅದನ್ನು ತಿಳ್ಕೊಂಡು ಕೇಳಿ ಅನುಭವಿಸೋದಕ್ಕೆ ಇನ್ನೂ ಬೇಕಾದಷ್ಟು ಇಲ್ಲಿದೆ ಸಬ್ಜೆಕ್ಟು. ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಪರಮಧಾಮದ ಬಗ್ಗೆ, ಸ್ಮೃತಿಯ ಬಗ್ಗೆ, ಬೀಜರೂಪದ ಬಗ್ಗೆ, ಅತೀಂದ್ರಿಯದ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳಿದೆ ನೀವು ಅನುಭವಿಸೋದಕ್ಕೆ. ಆ್ಯಕ್ಚುಲಿ ನೀವು ಅಂದ್ಕೊಂಡಿರಿ ಸತ್ಯುಗದ್ದೇ ಸಬ್ಜೆಕ್ಟು, ಸತ್ಯುಗದಲ್ಲಿ ಭಾಳಷ್ಟು ವೆರೈಟಿದು ಮಾತಾಡಿದ್ರೇ ವಿಷಯಗಳು ಅಂತ. ಸ್ಥೂಲ ವಿನಾಶಿ ಪ್ರಪಂಚದ್ದೇ ಇಷ್ಟಿರಬೇಕಾದ್ರೆ ಅವಿನಾಶಿ ಆತ್ಮದ್ದು ಹೆಂಗಿರಬೇಕು ಶಕ್ತಿ, ಆತ್ಮದ ಗುಣಗಳು ಹೆಂಗಿರಬೇಕು, ಆತ್ಮದ ಪವಿತ್ರತೆ ಹೆಂಗಿರಬೇಕು, ಆತ್ಮದ ಸುಖ ಹೆಂಗಿರಬೇಕು, ಆತ್ಮದ ಶಾಂತಿ ಹೆಂಗಿರಬೇಕು, ಅತೀಂದ್ರಿಯ ಆನಂದ ಹೆಂಗಿರಬೇಕು, ಕರ್ಮಾತೀತ, ಶಬ್ದಾತೀತ, ಸಂಕಲ್ಪಾತೀತ, ಆ ಸ್ಥಿತಿ ಏರಿದರೆ ಇನ್ನೇನಿರಬೇಕು ನಮಗೆ. ಅದರ ಬಗ್ಗೆ ಒಂದಷ್ಟು ಯೋಚನೆ ಮಾಡಿ. ಏನಾಗಬೇಕಾಗಿದೆ ಅದರ ಬಗ್ಗೆ ಚಿಂತೆ ಇರಬೇಕು, ಅದರ ಬಗ್ಗೆ ಚಿಂತನ ಇರಬೇಕು ನಮಗೆ. ಯಾಕಂದರೆ ಏನು ಮಾತಾಡ್ತೀವಿ, ಏನು ಕೇಳ್ತೀವಿ, ಏನು ಸ್ಮೃತಿ ಮಾಡ್ತೀವಿ, ಹಾಗೆ ನಾವು ಆಗ್ತೀವಿ ಅಲ್ವಾ. ಜೈಸಾ ಸ್ಮೃತಿ ವೈಸಾ ಸ್ಥಿತಿ. ಯಾಕೆ ನಾನು ಬೇರೆ ಹೇಳೋಕ್ಕಾಗಲ್ಲ ಅಂದರೆ, ನಾನು ನಿಮಗೆ ಹೇಳೋದಕ್ಕೋಸ್ಕರ ವಿಸ್ತಾರ ಮಾತಾಡ್ತಾ ಹೋದರೆ ನಾನು ವಿಸ್ತಾರದಲ್ಲಿ ಉಳಿದು ಬಿಡ್ತೀನಿ. ನಾನು ಇವಾಗ ಇಷ್ಟು 1 ಗಂಟೆಗಳ ಕಾಲ ಶಬ್ದದಲ್ಲಿ ಬಂದರೂ ಕೂಡ, ಆದರೆ ನಾನು ಸಾರದಲ್ಲಿರೋದೇ ಮಾತಾಡ್ತಾ ಇರೋದ್ರಿಂದ, ಅವ್ಯಕ್ತದಲ್ಲಿ ಹೋಗೋದೇ ಮಾತಾಡ್ತಾ ಇರೋದ್ರಿಂದ, ಬೀಜದಲ್ಲಿ ಇರೋದೇ ಮಾತಾಡ್ತಾ ಇರೋದ್ರಿಂದ, ಮಾತಾಡಿ ಆ ಸ್ವರೂಪದಲ್ಲಿ ಬರಲಿಕ್ಕೆ ಇನ್ನೂ ಸಹಯೋಗ ಆಗತ್ತೆ ಅಂತ ನಾನು ಮಾತಾಡ್ತಾ ಇದ್ದೀನಿ. ಹಾಗೆ
ಯಾವುದೇ ಜ್ಞಾನಿಗಳಾಗಿರ್ಬೋದು, ಅಂತಿಮ ಸ್ಟೇಜಲ್ಲಿ, ಅಂತಿಮ ಸಮಯದಲ್ಲಿ ಅವರು ವಿಸ್ತಾರದಲ್ಲಿ ಇರೋದಿಲ್ಲ, ಸಾರದಲ್ಲಿ ಇರ್ತಾರೆ. ಅದೇ ಅದರ ಲಕ್ಷಣ, ಜ್ಞಾನಿಗಳ ಲಕ್ಷಣ. ಜ್ಞಾನಿಗಳ ಅಂತಿಮ ಸ್ಟೇಜ್ ಲಕ್ಷಣ ಏನು? ಮತ್ತು ನಾವು ಜ್ಞಾನಿಗಳೇ ಆಗಬೇಕಲ್ವಾ? ಆ ಸ್ಟೇಜನ್ನು ನಾವು ಪಡ್ಕೊಳ್ಬೇಕಲ್ವಾ? ಬರೀ ಅವ್ರ ಜ್ಞಾನಿ ಇವ್ರ ಜ್ಞಾನಿ, ಆ ಸನ್ಯಾಸಿಗಳು ಹೆಂಗೆ ಹೇಳಿದ್ರು, ಈ ಸ್ವಾಮಿಗಳು ಹಿಂಗೆ ಹೇಳಿದ್ರಂತ ಪುರಾಣ ಕೇಳಕ್ಕೆ ಬಂದವರಲ್ಲ ನಾವು. ಬ್ರಹ್ಮ ಸಮಾನ್ ಮಮ್ಮ ಸಮಾನ್ ಆಗಲಿಕ್ಕೆ ಬಂದವರು ನಾವು. ದಾದಿಯರ ಸಮಾನ ಆಗಲಿಕ್ಕೆ ಬಂದವರು ನಾವು. ಅಟ್ಲೀಸ್ಟ್ ಅವ್ರ ಹತ್ರಕ್ಕಾದರೂ ಹೋಗಬೇಕು ನಾವು, ಆ ಪರಿವಾರದಲ್ಲಾದರೂ ಬರಬೇಕು ನಾವು. ಅಂದರೆ ಅವ್ರ ಥರ ನಾವು ಇರಬೇಕಲ್ವಾ? ಅದೇ ಬ್ರಹ್ಮ ಬಾಬರವ್ರು ತಗೊಳ್ಳಿ, ಅಷ್ಟು ಜವಾಬ್ದಾರಿ ಇತ್ತು. ಆರಂಭದಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಪ್ರತಿಯೊಂದು ಒಂದು ಇನಿಷಿಯೇಟಿವ್ ಆಗಿ ಎಲ್ಲರ ಹತ್ರನೂ ಕೂಡ ಮಾತಾಡಿ ಅವರವರಿಗೆಲ್ಲನೂ ಹೇಳಿ, ವಾಣಿಯನ್ನು ನುಡಿಸಿ, ಧಾರಣೆ ಕೊಡಿಸಿ, ಶ್ರೀಮತ ತಿಳಿಸಿ ಪ್ರತಿಯೊಂದು ಮಾಡ್ತಾಯಿದ್ರು. ಪ್ರತಿಯೊಬ್ಬರಿಗೂ ಹೋಮ್ವರ್ಕ್ ಕೊಡ್ತಾಯಿದ್ರು, ಪ್ರತಿಯೊಬ್ಬರು ಪ್ರಶ್ನೋತ್ತರಗಳನ್ನು ಕೇಳ್ತಾ ಇದ್ರು. ಎಲ್ಲ ಸಮಾಚಾರಗಳನ್ನು ಕೇಳ್ತಾ ಇದ್ರು, ಪ್ರತಿಯೊಬ್ಬರಿಗೂ ಪತ್ರಗಳನ್ನು ಬರಿತಾನೇ ಇದ್ರು, ಅವರಿಂದ ಸಮಾಚಾರ ಕೇಳ್ತಾನೂ ಇದ್ರು. ಅಂತಿಮದವರೆಗೂ ಇದನ್ನು ಮಾಡಿದ್ರು ಕೂಡ. ಆದರೆ ಅಂತಿಮ ಸಮಯದ ಲಾಸ್ಟ್ ದಿನಗಳಲ್ಲಿ ಬಾಬಾರವರು ಯಾರೇ ಅಕ್ಕಂದ್ರಗಳು, ದಾದಿಯರು ಏನಾದರೂ ಒಂದಷ್ಟು ಕಂಪ್ಲೇಂಟ್ಗಳನ್ನು ಹೇಳೋಕ್ಕೋದ್ರೆ, ವಿಚಾರಗಳನ್ನು ಹೇಳೋಕ್ಕೋದ್ರೆ, ಸೇವಾರ್ಥವಾಗಿಯೇ ಸೇವಾ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಹೋದರೂ ಕೂಡ ಬಾಬಾರವರು ಕೇಳಿಸ್ಕೊಳ್ತಾ ಇರಲಿಲ್ಲ. ಹಾಂ ಬಚ್ಚೆ ಬಾಬಾ ಸಮಜ್ ಗಯೆ, ಹಾಂ ಬಚ್ಚೆ ಬಾಬಾ ಸಮಜ್ ಗಯೆ. ಯಾಕೆ? ಕೇಳೋದಕ್ಕೂ ಸಮಯ ಕೊಡಬೇಕಲ್ವಾ? ಹಾಗಿದೆ, ಆಯಿತು, ಮತ್ತು ಕೇಳಿ ಏನು ಮಾಡೋದಿದೆ? ಈಗ ಗೊತ್ತಾಗೋಗ್ಬಿಡುತ್ತೆ. ಅಂತಿಮ ಸಮಯದಲ್ಲಿ ಡ್ರಾಮಾ ಅನುಸಾರನೇ ಎಲ್ಲ ನಡೀತಾ ಇದೆ, ಎಲ್ಲರೂ ಅವ್ರವ್ರ ಪಾತ್ರ ಮಾಡ್ತಾ ಇದ್ದಾರೆ ಅನ್ನೋ ಸತ್ಯ ಗೊತ್ತಾದ ಮೇಲೆ ಇನ್ನು ಆಗ್ತಾ ಇದೆ ತಾನೇ, ಓಕೆ, ಏನು ಮಾಡೋದಿದೆ ಕೇಳಿ. ಆಮೇಲೆ ಒಬ್ಬೊಬ್ರಿಗೂ ತಿಳಿಸಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಎಲ್ಲರಿಗೂ ಎಲ್ಲವನ್ನು ಕಲಿಸಿಬಿಟ್ಟಿದ್ರು ಬ್ರಹ್ಮ ಬಾಬಾ. ಈಗ ಬರೀ ಅವರ ಒಂದು ಸೇವೆ ಸಮಾಚಾರವನ್ನು ಕೇಳುವಂಥ ಸಮಯ. ಆವಾಗ ಅದನ್ನು ನೋಡಿ ಖುಷಿ ಪಟ್ಕೊಂಡು ಕೂಡ್ಬೋದಾಯ್ತು. ವಾವ್, ಇಲ್ಲೊಂದು ಬಿಲ್ಡಿಂಗ್ ಕಟ್ಟಿದ್ರು, ಇಲ್ಲೊಂದು ಗೀತಾ ಪಾಠಶಾಲೆ ಓಪನ್ ಮಾಡಿದ್ರು, ಇಲ್ಲೊಂದು ಸ್ಟೂಡೆಂಟ್ ಬಂದುಬಿಟ್ರು. ಇದನ್ನು ಕೇಳ್ಕೊಂತ ಇದೇ ವಿಚಾರದಲ್ಲಿ ಮುಳುಗಿಬಿಟ್ರ ಬ್ರಹ್ಮ ಬಾಬಾ? ಇಲ್ಲ. ಹಾಂ ಬಚ್ಚ ಸಮಜ್ಗೆ, ಹಾಂ ಬಚ್ಚ ಬಾಬಾ ಸಮಜ್ಗೆ ಅಂದ್ಕೊಂಡು ಬೀಜಕ್ಕೆ ಹೊರಟೋಗ್ಬಿಟ್ರು ಅವರು. ಶಬ್ದ ಅತೀತ ಪ್ರಪಂಚಕ್ಕೆ ಹೊರಟೋಗ್ಬಿಟ್ರು. ಶಬ್ದದಿಂದ ದೂರ ಹೋಗ್ಬಿಟ್ರು ಅವರು. ಅವ್ಯಕ್ತಕ್ಕೆ ಹೋಗ್ಬಿಟ್ರು. ಅಶರೀರ ಸ್ಥಿತಿ, ವಿದೇಹಿ ಸ್ಥಿತಿಯಲ್ಲಿ ಇದ್ದುಬಿಟ್ರು. ಅದು ನಿಜವಾದ ವಾನಪ್ರಸ್ಥ. ಎಲ್ಲ ಜವಾಬ್ದಾರಿಯಿಂದ ಮುಕ್ತರಾಗಿಬಿಟ್ರು, ಹಗೂರ ಆಗಿಬಿಟ್ರು. ಪರಮಾತ್ಮನಿಗೆ ಒಪ್ಪಿಸಿ, ಬಾಬಾ ನೀನು ಕೊಟ್ಟಿರುವ ಜವಾಬ್ದಾರಿಯನ್ನು ನನ್ನ ಕೈಲಾದ ಮಟ್ಟಿಗೆ ಮಾಡಿಬಿಟ್ಟಿದ್ದೀನಿ, ಇನ್ನೇನಿದ್ರು ನಾ ಸಾರದಲ್ಲಿ ಬರೋದು, ಸಂಕ್ಷಿಪ್ತ ಆಗೋದು, ಹಗುರ ಆಗೋದು ಬಾಬಾ ಅಂತ ಹೇಳಿಬಿಟ್ಟು ಬಾಬರವರು ಎಲ್ಲವನ್ನ ಶಿವಬಾಬರವರಿಗೆ ಅರ್ಪಿಸಿ ಹಗೂರವಾಗಿ ಶಬ್ದ ಅತೀತ, ಕರ್ಮ ಅತೀತ, ಸಂಕಲ್ಪ ಅತೀತ ಸ್ಥಿತಿಯಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ರು. ಮಮ್ಮಾರವರು ಕೂಡ ಯಾವಾಗಲೂ ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇನ್ನಾದರೂ ಕೂಡ ಎಮೋಷ್ನಲ್ ಆಗಿ ಹೋಗೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಮತ್ತು ಇನ್ನು ಏನಾದರೂ ಸರಿ ಹೋಗೋದಕ್ಕಾಗಿ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋಂಥ ಭ್ರಮೆಯಲ್ಲಿದ್ದರೆ ಸಮಯ ವ್ಯರ್ಥ ಮಾಡಿಕೊಳ್ಬೇಡಿ. ಯಾವುದೂ ಸರಿ ಹೋಗುವುದಿಲ್ಲ, ಎಲ್ಲವೂ ಹಾಳಾಗೋದು. ನೀವು ಹಾಳಾಗಿಲ್ಲ ಅಂದ್ರೆ ಅದು ಬೆಂಕಿ ಹಚ್ಚುತ್ತಾರೆ, ಬೆಂಕಿ ಹಚ್ಚುತ್ತೆ, ಬೆಂಕಿ ಬೀಳುತ್ತೆ, ಸುಟ್ಟು ಕರಕಲಾಗತ್ತೆ. ಯಜ್ಞದಲ್ಲಿ ಅಗ್ನಿಯಲ್ಲಿ ಸುಟ್ಟಿಲ್ಲ ಅಂದ್ರೆ ಅದಕ್ಕೆ ಮೋಕ್ಷ ಎಲ್ಲ ಸುಡಲೇಬೇಕು ಅಂತೀವಿ ನಾವು. ಸ್ವಾಹ ಮಾಡಬೇಕು ಅಂದರೆ ನೀವು ತೊಗೊಂಡೋಗಿರುವ ಯಾವುದೇ ಒಂದು ಯಜ್ಞ ಹೋಮ ಕುಂಡದಲ್ಲಿ ಯಾವುದೊಂದು ಕಾಳು ಹೊರಗಡೆ ಬಿದ್ದರೆ ಅಯ್ಯೋ ಅದಕ್ಕೆ ಭಾಗ್ಯ ಇಲ್ಲ ಅಂತ ಮತ್ತೆ ಎತ್ತಿ ಒಳಗಡೆ ಹಾಕ್ತೀವಿ. ಹೇಗೋ ಹಾಗೆ ಅಂತಿಮದಲ್ಲಿ ಯಾವುದು ಸುಟ್ಟಿಲ್ವೋ ಅದಕ್ಕೆ ಮುಕ್ತಿ ಇಲ್ಲ ಅನ್ನೋ ಥರದಲ್ಲಿ ಆಗೋಗ್ಬಿಡುತ್ತೆ. ಎಲ್ಲವೂ ಇಲ್ಲಿ ದಹನ್ ಆಗೋಗ್ಬೇಕಾಗತ್ತೆ. ಅಗ್ನಿ ಅಂದರೆ ಬರೀ ಅಗ್ನಿ ಅಂತಲ್ಲ, ಜಲಕ್ಕೆ ಒಂದಷ್ಟು ಬಿಡ್ತೀವಿ ನಾವು. ಹಾಗೆ ಜಲ, ವಾಯು, ಅಗ್ನಿ, ಭೂಮಿ ಎಲ್ಲವೂ ಕೂಡ ತನ್ನ 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 ರೀತಿಯಲ್ಲಿ ಸ್ವಾಹ ಮಾಡಿಕೊಳ್ಳೋದಿದೆ. ಒಂದಲ್ಲ ಒಂದು ರೂಪದಲ್ಲಿ ನಾವು ಸ್ವಾಹ ಆದ್ರೇ ಮುಕ್ತಿ ಆಗುತ್ತೆ. ಈ ಶರೀರಕ್ಕಾಗಿರ್ಬೋದು, ಸಂಬಂಧ, ಸಂಪತ್ತು, ಏನೆಲ್ಲ ಇಲ್ಲಿ ಕಣ್ಣಿಗೆ ಕಾಣಿಸೋದೆಲ್ಲ ಇದೆಯೋ ಎಲ್ಲವೂ ಕೂಡ ಸ್ವಾಹ ಆಗಬೇಕು ಒಂದಲ್ಲ ಒಂದು ರೂಪದಲ್ಲಿ. ಕೆಲವಷ್ಟು ನೀರಿಗೆ, ಕೆಲವಷ್ಟು ಗಾಳಿಗೆ, ಕೆಲವಷ್ಟು ಬೆಂಕಿಗೆ, ಕೆಲವಷ್ಟು ಭೂಮಿಗೆ ಆಹುತಿ ಆಗೋದಿದ್ದೇ ಇದೆ. ಇದನ್ನು ಎಷ್ಟು ದಿನ ಉಳಿಸ್ಕೊಳ್ಳೋರಿದ್ದೀರಿ? ಬಿಟ್ಟು ಬಿಡಿ. ಹೇಗೆ
ದ್ರೌಪದಿ ತನ್ನ ಸೀರೆಯನ್ನು ಬಿಟ್ಟು ಕೃಷ್ಣ ಅಂತ ಅರ್ಪಣ ಆದಾಗ ಕೃಷ್ಣ ಸಹಯೋಗಕ್ಕೆ ಬಂದ ಅಂತ ನಾವು ಕೇಳ್ತೀವಿ. ಅದು ಈಗಲೇ ನಮ್ಮ ಕಥೆನೇ. ಅದು ಇನ್ನು ನೀವೇನಾದರೂ ದೇಹದ ಅಭಿಮಾನ ಸೂಕ್ಷ್ಮವಾಗಿ ನಾನು ಶರೀರ ಚೆನ್ನಾಗಿ ಇಟ್ಕೊಂಡು ಬಿಡ್ಬೋದು, ಸಂಬಂಧ ಸರಿ ಮಾಡ್ಕೊಂಡು ಬಿಡ್ಬೋದು ಅನ್ನೋ ಭ್ರಮೆಯ ಗಂಟನ್ನು ನೀವೇನಾದರೂ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಿ ಅಂದರೆ ಸಮಯ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಿ ಅಷ್ಟೇ. ನನಗೆ ಗೊತ್ತಿರೋ ನನ್ನ ಅನುಭವದ ಆಧಾರದ ಮೇಲೆ ಹೇಳೋದಿದ್ರೆ ಕೈ ಬಿಚ್ಚಿಬಿಡಿ. ಏನಾಗೋದಾಗಲಿ ಬಾರದು, ಬಪ್ಪದು ತಪ್ಪದು ಸಾಯಕ್ಕೆ ಬಂದಿದ್ದೀವಿ, ಸುಡೋಕ್ಕೆ ಬಂದಿದ್ದೀವಿ, ಇದಕ್ಕೆಲ್ಲ ಒಂದು ಮುಕ್ತಿ ಕಾಣಿಸ್ಲಿಕ್ಕೆ ಬಂದಿದ್ದೀವಿ. ಶರೀರ ಸಂಬಂಧ ಸಂಪತ್ತು ಏನೆಲ್ಲ ಪಾತ್ರ ಮಾಡಿದ್ದೀವಿ ಇದೆಲ್ಲವನ್ನು ಅಗ್ನಿಗಾಕಿ ಆಹುತಿ ಕೊಡಲಿಕ್ಕೆ ನಾವು ಬಂದಿದ್ದೀವಿ ಅಂದಮೇಲೆ ಇದನ್ನು ಉಳಿಸ್ಕೊಂಡು ಕಟ್ಕೊಂಡು ಮನೆಗೆ ಹೋಗಲಿಕ್ಕೆ ಬಂದವರೆಲ್ಲ ಇಲ್ಲೇ ಸುಟ್ಟು ಭಸ್ಮ ಮಾಡಿ ಮುಕ್ತಿ ಕೊಟ್ಟು ಹೋಗಲಿಕ್ಕೆ ನಾವಿರೋದು ಅಂದಮೇಲೆ ಇನ್ನು ಆ ಭಯವನ್ನು ಬಿಟ್ಟು ಎಲ್ಲ ಭಗವಂತನಿಗೆ ಅರ್ಪಿಸಿಬಿಡಿ. ಆವಾಗ ಮಾತ್ರ ನೀವು ಒಂದಷ್ಟು ಶಾಂತವಾಗಲಿಕ್ಕೆ ಸಾಧ್ಯವಾಗತ್ತೆ, ಮೌನವಾಗಲಿಕ್ಕೆ ಸಾಧ್ಯವಾಗುತ್ತೆ, ಸ್ವಲ್ಪ ಆಳದಲ್ಲಿ ಅಂತರ್ಮುಖಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ವಿಚಾರಗಳು ತನ್ನಿಂದ ತಾನೇ ಕಡಿಮೆ ಆಗುತ್ತೆ. ಎಲ್ಲಿ ಇಚ್ಛೆಗಳು ಕಡಿಮೆ ಆಗುತ್ತೋ ಅಲ್ಲಿ ಆಟೋಮೆಟಿಕ್ಕಾಗಿ ಸಂಕಲ್ಪಗಳು ಕಡಿಮೆ ಆಗುತ್ತೆ. ಸಂಕಲ್ಪಗಳು ಕಡಿಮೆ ಆದಷ್ಟು ಶಬ್ದದಿಂದ ದೂರ ಹೋಗ್ತೀವಿ. ಆಗ ನಾವು ಬೀಜ ರೂಪದಲ್ಲಿ ಅವ್ಯಕ್ತ ಆಗಲಿಕ್ಕೆ ಬಹಳ ಸುಲಭ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ವಿಸ್ತಾರದಲ್ಲಿ ಹೋಗಬೇಡಿ. ಯಾವುದೇ ಭರವಸೆಯನ್ನು ಯಾವುದರ ಮೇಲೂ ಇಟ್ಕೊಳ್ಬೇಡಿ. ಬದಲಾಗಿ ಮತ್ತೆ ನಿಮ್ಮ ಕೈಯಾರೆ ಅದನ್ನು ಸ್ವಾಹ ಮಾಡಬೇಕು ಅನ್ನುವಷ್ಟು ಧೈರ್ಯವನ್ನು ತೋರಿಸಿ, ಸಾಹಸವನ್ನು ತೋರಿಸಿ, ನಮ್ಮ ಶರೀರವನ್ನು ನಾವೇ ಅಗ್ನಿಗೆ ಹಾಕಬೇಕು. ಹೊರಗಡೆ ಬಿದ್ದರೆ ಇದು ವ್ಯರ್ಥ ಆಗುತ್ತೆ. ಇದನ್ನು ಮೊದಲು ಈ ಮಹಾಪರಿವರ್ತನೆಯಲ್ಲಿ ಸುಟ್ಟು ಇದಕ್ಕೆ ಮುಕ್ತಿ ಕೊಡಬೇಕು. ನನಗೆ ಇಲ್ಲಿಯ ತನಕ ಈ ಶರೀರ ಸಹಯೋಗ ಕೊಟ್ಟಿದೆ, ಈ ಸಂಪತ್ತು, ಈ ಒಂದು ಎಲ್ಲವೂ ಕೂಡ ಏನೆಲ್ಲ ಕಾಣ್ತಾ ಇದೆ ಪ್ರಕೃತಿ, ಇದನ್ನೆಲ್ಲ ಸುಟ್ಟು ಈ ಯಜ್ಞಕುಂಡದಲ್ಲಿ ಹಾಕಿ ಇದಕ್ಕೆ ಮುಕ್ತಿ ಕೊಟ್ಟು ಆಮೇಲೆ ಮನೆಗೆ ಹೋಗಬೇಕು ಅಂತ ತಯಾರಾಗಿ. ಆ ರೀತಿಯಾಗಿ ನಾವು ಧೈರ್ಯವಂತರು, ಸಾಹಸವಂತರಾಗಬೇಕು ಮತ್ತು ಈ ಸತ್ಯವನ್ನು ತಿಳಿದು ಗಟ್ಟಿಯಾಗಿ ನಿಂತುಕೊಳ್ಳಬೇಕಾಗತ್ತೆ. ಇದು ಸಾರ. ಈ ರೀತಿಯಾಗಿ ನಾವು ಶಬ್ದದಿಂದ ದೂರದಲ್ಲಿ ಬಂದು ಅತೀತರಾಗಿ, ವಿದೇಹಿಯಾಗಿ, ಸಾಕ್ಷಿಯಾಗಿ, ಅಶರೀರಿಯಾಗಿ ಒಂದು ಫರಿಸ್ತೆ ಥರ ಎಲ್ಲ ಯಜ್ಞದ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ಸನ್ನದ್ಧನಾಗ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ. ಆಗ ಮಾತ್ರ ನೀವು ಸಂಕಲ್ಪಾತೀತ, ಕರ್ಮಾತೀತ, ಶಬ್ದಾತೀತ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ನಾನು ಪ್ರತಿದಿನ ಯಾವುದು ನಾವು ಅಂತಿಮದ ಸಾರದಲ್ಲಿ ಬರಬೇಕಾಗಿದೆ, ನಾವು ಯಾವುದನ್ನು ಕೇಳಿ ಅದೇ ಆಗ್ತೀವಿ, ಯಾವ ಸ್ಮೃತಿಯಿಂದ ನಾವು ಸ್ವರೂಪರಾಗಲಿಕ್ಕೆ ಸಾಧ್ಯ ಇದೆಯೋ ಅದನ್ನೇ 1 ಗಂಟೆ ಆದರೂ ಕೂಡ ನನ್ನ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮತ್ತೆ ಅದು ನನಗೂ ಕೂಡ ಸಹಯೋಗ ಆಗ್ತಾ ಇದೆ, ನಿಮಗೂ ಕೂಡ ಆಗಲಿ ಅಂತಲೇ ನಾನು ಮಾಡ್ತಾ ಇರೋದಷ್ಟೇ. ಇದ್ರ ಮೇಲೆ ನಾನು ಬೇರೆ ಯಾವುದು ವಿಸ್ತಾರದ ವಿಚಾರಗಳಲ್ಲಿ ನಾನು ಹೋಗೋದಿಲ್ಲ. ಅವರು ಅನಿವಾರ್ಯ ಹೊಸಬರಿದ್ವಿ, ಲೌಕಿಕದ ಕ್ಲಾಸ್ಗಳಿಗೆ ಹೋಗಿದ್ವಿ, ಅವರಿಗೆ ಜ್ಞಾನ ಗೊತ್ತಿಲ್ಲ ಪಾಪ, ಅವರಿಗೆ ಅನಿವಾರ್ಯವಾಗಿ ಅಂತಲೇ ನಾವು ಒಂದಷ್ಟು ಯುಕ್ತಿಯಿಂದ ಅವ್ರಿಗೆ ಹೇಳಬೇಕಾಗತ್ತೆ. ಅಲ್ಲಿ ಸ್ವಲ್ಪ ವಿಸ್ತಾರಕ್ಕೆ ಹೋಗಿ ಅವ್ರಿಗೊಂದು ಕಥೆನೋ ಒಂದು ಅರ್ಥ ಮಾಡಿಸೋದಕ್ಕೆ, ಒಂದು ಖುಷಿ ಪಡಿಸೋದಕ್ಕೆ ಅಲ್ಲಿ ಅನಿವಾರ್ಯ ಹೋಗಬೇಕಾಗತ್ತೆ. ಆದರೆ ನಾವ್ಯಾರು? ನಾವು ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು, ತ್ರಿಮೂರ್ತಿಗಳು, ಆದಿಮಧ್ಯ ಅಂತ್ಯ ತಿಳಿದವರು. ನಮಗೆ ಯಾಕೆ ಬೇಕು ಈಗೆಲ್ಲ ಮತ್ತೆ ಆ ಪುರಾಣ ಕಥೆಗಳು, ಈ ಭ್ರಮೆಗಳೆಲ್ಲ ನಮಗೆ ಯಾಕೆ ಬೇಕು? ಆತ್ಮ ತಿಳಿದಾಗಿದೆ, ಪರಮಾತ್ಮ ತಿಳಿದಾಗಿದೆ, ಪರಮಧಾಮ ತಿಳಿದಾಗಿದೆ. ಸೆಕೆಂಡಿನಲ್ಲಿ 3 ಲೋಕ ದಾಟಿಕೊಂಡು ಹೋಗುವ ಶಕ್ತಿವಂತರು ಅನ್ನುವ ಸ್ಮೃತಿ ಸಿಕ್ಕಿದೆ. ನಮಗೆ ಹಿಂದೆನೂ ಗೊತ್ತಿದೆ, ಮುಂದೆನೂ ಗೊತ್ತಿದೆ. ಇಷ್ಟೆಲ್ಲ ತಿಳಿದ ಮೇಲೂ ಯಾಕೆ ನಾನು ಚಂಚಲ ಆಗಬೇಕು? ಯಾಕೆ ನಾನು ಭ್ರಮೆಯಲ್ಲಿ ಬರಬೇಕು? ಯಾಕೆ ನಾನು ಗಾಬರಿ ಆಗಬೇಕು? ಯಾಕೆ ನಾನು ಭಾಳ ತಲೆ ಕೆಡಿಸ್ಕೋಬೇಕು? ಭಾಳ ತಣ್ಣಗಿರಬೇಕು ನಾನು. ಐಸ್ ಫ್ಯಾಕ್ಟ್ರಿ ಅಂತಲ್ಲ, ಆ ಥರ ನನ್ನ ತಲೆ ಯಾವತ್ತು ಐಸ್ ಫ್ಯಾಕ್ಟ್ರಿ ಥರ ಇರಬೇಕು, ತಣ್ಣಗಿರಬೇಕು. ಶಾಂತಿ ಅಂದ್ರೇನು? ಭಾಳ ತಣ್ಣಗಿರೋದು, ಖಾಲಿ ಇರೋದು. ತಲೆಯೊಳಗಡೆ ಏನೂ ಇಟ್ಕೊಳ್ಳೋಂಗಿಲ್ಲ, ಖಾಲಿ. ಯಾವ ಶಬ್ದನೂ ಕೂಡ ಕೇಳುವ ಅವಶ್ಯಕತೆ ಇಲ್ಲ, ಯಾವ ವಿಚಾರವನ್ನು ಕೇಳುವ ಅವಶ್ಯಕತೆ ಇಲ್ಲ. ಕೇಳಿದರೆ ಬರೀ ಇಷ್ಟೇ ಕೇಳಬೇಕು, ನನಾತ್ಮ. ಸಾರದಲ್ಲಿ ಬರೋದು ಮಾತ್ರ ನನಗೆ ಅನ್ನಿಸಬೇಕು. ವಿಸ್ತಾರವೆಲ್ಲವನ್ನು ಬಿಟ್ಟು ಬಿಡೋಣ, ಸಾರದಲ್ಲಿ ಬರೋಣ, ಶಬ್ದದಿಂದ ಪರೆಯಾಗೋಣ, ಸದಾ ಅಂತರ್ಮುಖಿಗಳಾಗಿ
ಆತ್ಮದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ಪರಮಾತ್ಮನ ನೆನಪಲ್ಲಿ ಈ ಎಲ್ಲ ಅಂತಿಮ ದೃಶ್ಯಗಳನ್ನು ಪಾರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚ. ಓಂ ಶಾಂತಿ.